ವಿಶೇಷವಾಗಿ ಪ್ರಕಟಣೆ ಗ್ರಂಥದಲ್ಲಿರುವ ಒಂದು ವಾಕ್ಯವನ್ನು ಧ್ಯಾನಿಸೋಣ. ಒಂದು ವಿಷಯವನ್ನು, ವಾಕ್ಯ ಅಲ್ಲ, ಒಂದು ವಿಷಯವನ್ನು ಧ್ಯಾನಿಸೋಣ. ಅದು ಪ್ರಕಟಣೆ ಗ್ರಂಥನೇ ಜಾಸ್ತಿ ಹೇಳ್ತದೆ, ಯೆಶಾಯ ಗ್ರಂಥ ಹೇಳ್ತದೆ. ವಾಕ್ಯಕ್ಕೆ ಹೋಗ್ಲಿಕ್ಕೆ ಮುಂಚೆ ಒಂದು ವಾಕ್ಯವನ್ನು ಓದೋಣ. ಓದಿ ತೆಗಿರಿ. ಮತ್ತಾಯ 6ನೇ ಅಧ್ಯಾಯ 10ನೇ ವಚನ. 6:10. ಪ್ರಶ್ನೆ ಕೇಳ್ತೀನಿ. ಪರಲೋಕದಲ್ಲಿರುವ ಮ್ಯಾಥ್ಯೂ ಚಾಪ್ಟರ್ 6:10. ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿಮ್ಮ ನಾಮವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಈ ವಾಕ್ಯ ನೆರವೇರಿದೆಯೇ ಇಲ್ವಾ? ನೀವೇಳಿ, ನಿಮ್ಮನ್ನು ಕೇಳ್ತಾ ಇದ್ದಾರೆ. ಪರಿಶುದ್ಧ ಆತ್ಮ ದೇವರು ಈ ವಾಕ್ಯ ಆಲ್ರೆಡಿ ನೆರವೇರಿದೆಯಾ ಇಲ್ವಾ? ಇನ್ನೊಂದು ವಾಕ್ಯ ಕೇಳ್ತೀನಿ, ಹೇಳಿ. ಪ್ರೈಸ್ ದ ಲಾರ್ಡ್. ಆಮೆನ್. ಯೆಶಾಯ ಗ್ರಂಥ 53ನೇ ಅಧ್ಯಾಯದಲ್ಲಿ ಆತ ನಮಗಾಗಿ ಜರಿಯಲ್ಪಟ್ಟನು, ಜಜ್ಜಲ್ಪಟ್ಟನು. ಆತನ ಮುಖ ಎಲ್ಲರಿಗಿಂತ ವಿಕಾರವಾಗಿತ್ತು, ನೋಡುವ ಅಂದ ಚಂದ ಆತನಲ್ಲಿ ಇರಲಿಲ್ಲ. ಓದಿದ್ರೆ ಇಲ್ವಾ? ಆತನ ವಾಸನೆಗಳಿಂದ ಬಿಡುಗಡೆ ಆಯಿತು. ಈ ವಾಕ್ಯ ನೆರವೇರಿದೆಯೇ ಇಲ್ವಾ? ನೆರವೇರಿದೆಯೇ ಇಲ್ವಾ ಅಂದ್ರೆ ಆಮೇಲೆ ಅಂತ ನಾನು ಯಾವ ಭಾಷೆ ಅನ್ಕೊಂಡ? ನೆರವೇರಿದೆ ಅಲ್ವಾ? ಆಮೇಲೆ 7:14 ಹೇಳ್ತದೆ ಯೆಶಾಯ ಗ್ರಂಥ. ಹಲ್ಲೆಲೂಯ. ಏನಂತ ಬರ್ತಿದೆ ಅಂದ್ರೆ, ಅಲ್ಲಿ ಒಬ್ಬ ಕನ್ನಿಕೆಯು ಗರ್ಭವತಿಯಾಗಿ ಮಗನನ್ನ ಹಡೆಯುವನು, ಆತನು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವನು. ಆ ವಾಕ್ಯ ನೆರವೇರಿದೆಯಾ ಇಲ್ವಾ? ಸರಿನಾ? 9ನೇ ಅಧ್ಯಾಯ ಯೆಶಾಯ ಗ್ರಂಥದಲ್ಲಿ ಕತ್ತಲೆಯಲ್ಲಿರುವವರಿಗೆ, 11ನೇ ಅಧ್ಯಾಯದಲ್ಲಿ ಕತ್ತಲೆಯಲ್ಲಿರುವವರಿಗೆ ದೊಡ್ಡ ಬೆಳಕು ಬರ್ತದೆ ಅಂತ ಅಲ್ಲಿ ಬರ್ತಿದೆ. ನೆಫ್ತಾಲಿಮ್ ಕುಲದವರಿಗೆ, ಜೆಬುಲೂನ್ ಕುಲದವರಿಗೆ ದೊಡ್ಡ ಬೆಳಕು. ಆ ವಾಕ್ಯ ನೆರವೇರಿದೆಯೇ ಇಲ್ವಾ? ಹಂಗೇನಲ್ಲ, ಇಲ್ಲಿ ಇಲ್ಲ ಅಷ್ಟೇ ಬ್ರದರ್. ನೆರವೇರಿದೆ ಇಲ್ವಾ? ಈಗ ಇಲ್ಲೊಂದು ವಾಕ್ಯ ಓದಿದ್ರಲ್ಲ, ನಿನ್ನ ರಾಜ್ಯವು ಬರಲಿ, ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರಿದ ಪ್ರಕಾರ. ಏನು ಪರಲೋಕದಲ್ಲಿ, ಏನು ಭೂಲೋಕದಲ್ಲಿ? ಈ ವಾಕ್ಯ ನೆರವೇರಿದೆಯಾ ಇಲ್ವಾ? ಇಲ್ಲ, ನೆರವೇರಿಲ್ಲ. ಇನ್ನು ನೆರವೇರಿಲ್ಲ. ಜೀಸಸ್ಸು ಶಿಷ್ಯರಿಗೆ ಹೇಳ್ಕೊಟ್ಟಿದ್ದ ಪ್ರಾರ್ಥನೆ ವಿಧಾನ ಇನ್ನು ನೆರವೇರಿಲ್ಲ. ನಾವೆಲ್ಲ ಪ್ರೇ ಮಾಡ್ತಾ ಇದ್ದೀರಿ, ನಮ್ಮ ಪೂರ್ವಿಕರೆಲ್ಲ ಪ್ರೇ ಮಾಡ್ಬಿಟ್ಟು ಹೋಗಿದ್ದಾರೆ, ದೇವರ ಹತ್ರ ಇದ್ದಾರೆ ಅವರು. ನಾವು ಮಾಡ್ತಾ ಇದ್ದೀರಿ, ನಾವಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಬರ್ತೈತೆ, ಅವರು ಕೂಡ ಮಾಡ್ತಾರೆ. ಈ ಪ್ರೇಯರ್ ಎಲ್ಲರಿಗೂ ಮಾಡ್ತಾರೆ ಗೊತ್ತಾ? ಟ್ರಿಬ್ಯುಲೇಷನ್ ಪೀರಿಯಡ್ ಎಂಡ್ವರೆಗೂ ಮಾಡ್ತಾರೆ. ಎಲ್ಲರಿಗೂ ಅಲ್ಲರಿಗೂ ಈ ಪ್ರೇಯರ್ ಇರ್ತೈತೆ. ಈ ವಾಕ್ಯ ಅಲ್ಲರಿಗೂ ನೆರವೇರೋದೇ ಇಲ್ಲ. ಯಾವಾಗ ನೆರವೇರ್ತೈತೆ ಅಂದ್ರೆ ಅರ್ಮಗೆದೋನ್ ಯುದ್ಧ ಆದ್ಮೇಲೆ ನೆರವೇರ್ತೈತೆ. ಅಬ್ಬಾ, ಹೆಂಗ್ ಕರೆಕ್ಟಾಗಿ ಹೇಳ್ತೀರಾ ಬ್ರದರ್? ಆಮೇನ್. ಹೆಂಗೆ ಹೇಳ್ತೀಯ ಬ್ರದರ್? ಅರ್ಮೆಗದೋನ್ ಯುದ್ಧ ಆದ್ಮೇಲೆ ಯೇಸು ಕ್ರಿಸ್ತನ ಪರಿಶುದ್ಧರೊಂದಿಗೆ, ಅರ್ಮೆಗದೋನ್ ಯುದ್ಧಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಪರಿಶುದ್ಧರೊಂದಿಗೆ ಒಲಿವ ಬೆಟ್ಟದ ಮೇಲೆ ಕಾಲನ್ನ ಇಡ್ತಾನೆ. ಬಂದು ನೇರವಾಗಿ ಅರ್ಮೆಗದೋನ್ ಯುದ್ಧ ಹತ್ರಕ್ಕೆ ಭೂಮಿಗೆ, ಸಮಭೂಮಿಗೆ ಹೋಗ್ತಾರೆ. ಅಲ್ಲಿ ಪಿಶಾಚನು ಬರ್ತಾನೆ, ಶೈತಾನ ಮಗನು ಬರ್ತಾನೆ, 2ನೇ ಮೃಗ ಬರ್ತಾರೆ. ಅವರಿಬ್ಬರನ್ನ ಜೀವಂತವಾಗಿ ಎತ್ಕೊಂಡೋಗಿ ಹಾಕ್ತಾರೆ ನರಕದಲ್ಲಿ. ಆಮೇಲೆ ಈ ಭೂಮಿಯಲ್ಲಿ ಆ ಪರಿಶುದ್ಧರೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ ಯೇಸು ಕ್ರಿಸ್ತ. ಎಷ್ಟು ವರ್ಷ? ಆವಾಗ ಈ ಭೂಮಿಯಲ್ಲಿ ನಿನ್ನ ಚಿತ್ತ ನೆರವೇರುತ್ತೆ. ಅರ್ಥ ಆಯ್ತಲ್ವಾ? ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಸುಮ್ಮನೆ ಮೈಂಡಲ್ಲಿ ಕೇಳಿಟ್ಕೊ, ಬರೆದಿಟ್ಕೋಬೇಕು. ನಾನೆಲ್ಲ ಇದ್ರೆ ಆ ವಾಕ್ಯದ ಹತ್ರ ಬರ್ಕೊಂಡು ನೋಡ್ತಿದ್ದೆ. ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನನಗೂ ಗೊತ್ತಿಲ್ಲ. ಈ ದಿನಗಳಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಈ ದಿನಗಳಲ್ಲಿ, ಈ ಅಂತ್ಯ ದಿನಗಳಲ್ಲಿ ಮಾತಾಡ್ತಾ ಇದ್ದೆ. ಏನೋ ಒಂದು ಪಾಠ ತರ, ಒಂದು ವಾಕ್ಯ ತರ, ಒಂದು ಪ್ರೇಯರ್ ತರ ಮಾಡ್ತಾ ಇದೆ. ಅದು 1000 ವರ್ಷ ಆಳ್ವಿಕೆಗೆ ಸಂಬಂಧಪಟ್ಟಿರೋ ವಾಕ್ಯ. ಈಗ ಹೆಂಗೆ ಪರಲೋಕದಲ್ಲಿ ದೇವರೇ ಅಲ್ಲಿರೋದು, ಸೈತಾನ ಇದ್ದಾನ? ಹಂಗೆ 1000 ವರ್ಷ ಆಳ್ವಿಕೆಯಲ್ಲಿ ಇಲ್ಲಿ ಸೈತಾನ ಇರಲ್ಲ. ಯಾರಿರಲ್ಲ? ಈಗ ವಾಕ್ಯ ಕೊಡ್ತೀನಿ ನೀವು, ಸೈತಾನ ಇರೋದಿಲ್ಲ. ಅಲ್ಲೆಲ್ಲೂಯಾ. ಚೆನ್ನಾಗಿ ಕೇಳ್ಬೇಕು. ಚಿಕ್ಕ ಮಕ್ಕಳೆಲ್ಲ ಕೈ ಕಟ್ಕೊಂಡು 1000 ವರ್ಷ ಆಳ್ವಿಕೆಯಲ್ಲಿ ಸೈತಾನ ಇರೋಲ್ಲ. ದೇವರೇ ಇರ್ತಾನೆ, ಬರೀ ಭೂಮಿ ಮೇಲೆ ನಡೆಯೋದಂತ. ಅದ್ರ ಜೊತೆಗೆ ಇನ್ನೊಂದು ವಾಕ್ಯ
ಮತ್ತಾಯ ಗ್ರಂಥ 27:42. ಫಾಸ್ಟ್ ಆಗಿ ಬಿಡಿ ಸ್ವಲ್ಪ ಪ್ಲೀಸ್, ವಾಕ್ಯಗಳು ಜಾಸ್ತಿ ಇದೆ. ತನ್ನನ್ನು ರಕ್ಷಿಸಿಕೊಳ್ಳಲಿ. ಅರಸನು ಏನಮ್ಮ, ಏನಪ್ಪ, ಏನ್ ಬ್ರದರ್, ಏನ್ ಸಿಸ್ಟರ್? ರಾಜ. ಅರಸನಂದ್ರೆ ಏನ್? ಅರಸನ ಕೆಲಸ ಆಳ್ವಿಕೆ ಮಾಡೋದು, ರೂಲಿಂಗ್ ಇಂಗ್ಲಿಷ್ ಅಲ್ಲಿ. ಇನ್ನು ಅದನ್ನು ರೂಲಿಂಗ್ ಮಾಡಿಲ್ಲ, ಭೂಮಿ ಮೇಲೆ ಮಾಡಿದನ? ಮಾಡಿಲ್ಲ, ಬಾಕಿ ಐತೆ. ಆ ವಾಕ್ಯ ಇನ್ನೂ ನೆರವೇರಿಲ್ಲ. ಅದನ್ನ ಮೊದಲನೇ ಸಾರಿ ಪಾಪಿಗಳನ್ನ ರಕ್ಷಿಸೋದಕ್ಕೆ ಬಂದ, ಎರಡನೇ ಸಾರಿ ಪಾಪಿಗಳನ್ನ ಶಿಕ್ಷಿಸಿಬಿಟ್ಟು ತನ್ನ ರಾಜ ಅಂತ ಪರಲೋಕದ ರಾಜ್ಯವನ್ನ ಭೂಮಿ ಮೇಲೆ ಸ್ಥಾಪನೆ ಮಾಡಿ 7 ಸಾಮ್ರಾಜ್ಯಗಳು ಹೆಂಗ್ ನಡೆಸ್ತು, ಮನುಷ್ಯರು ಹೆಂಗಿ ಭೂಮಿಯನ್ನು ಆಳಿದ್ರು. 7 ವರ್ಷ ಪಿಸಾಚಿ ಬೇರೆ ಆಳ್ತಾರೆ. 6000 ವರ್ಷ ಈ ಭೂಮಿಯನ್ನ ಮನುಷ್ಯರು ಆಳಿದ್ರು. 7 ವರ್ಷ ಸೈತಾನನ ಮಗ ಆಳ್ದ. 1000 ವರ್ಷ ದೇವರ ಮಗ ಯೇಸು ಕ್ರಿಸ್ತನ ಆಳ್ತಾನೆ. ಹೆಂಗಿರ್ತದೆ? 3 ಡಿಫ್ರೆನ್ಸ್ ತೋರಿಸ್ತಾನೆ ಯೇಸು ಸ್ವಾಮಿ. ಅರ್ಥ ಆಯ್ತಲ್ಲ ಇವಾಗ? 6000 ವರ್ಷ ಮನುಷ್ಯರು ಈ ಭೂಮಿಯನ್ನ ಆಳಿದ್ರು. 7 ವರ್ಷ ಸೈತಾನ ಮಗ ಆಂಟಿ ಕ್ರೈಸ್ಟ್ ಈ ಭೂಮಿಯನ್ನ ಕ್ರಿಸ್ತು ವಿರೋಧಿ ಆಳ್ತಾನೆ. ಅವೆರಡೂ ಆದ್ಮೇಲೆ ಒಂದು ಗುಂಡು ಕಲ್ಲು ಬೆಟ್ಟದೊಳಗಿಂದ ಬಂದು ಯಾರು ಕೈಲಿರ ಸೋಗ್ದಿರ ಆ ಒಂದು ಕಾಲಗಳನ್ನ ಪುಡಿ ಪುಡಿ ಮಾಡಿ ಆ 7 ರಾಜ್ಯಗಳನ್ನ ತಳ್ಳಿ ಒಂದು ರಾಜ್ಯ ನಿಲ್ತೈತೆ. ವಾಕ್ಯ ಕೊಡ್ತೀನಿ ಅದಕ್ಕೆಲ್ಲ. ಇಲ್ಲಿ ಏನಂತಿದೆ ಈ ವಾಕ್ಯದಲ್ಲಿ? ಅರಸನ ಕೆಲಸ ಏನು? ಆಳ್ವಿಕೆ ಮಾಡೋದು. ಆಳ್ವಿಕೆ ಮಾಡಿದನ? ಇಲ್ಲ. ಅದನ್ನ ಮೊದಲನೇ ಸಾರಿ ಬಂದಾಗ ಯಾಜಕನಾದ, ಎರಡನೇ ಸಾರಿ ರಾಜನಾಗ್ತಾನೆ. ಎರಡನೇ ಸಾರಿ ಏನಾಗ್ತಾನೆ? ಅಥವಾ 14ನೇ ಅಧ್ಯಾಯ ಓದ್ತಾನೆ ಪ್ರಕಟಣೆ ಗ್ರಂಥದಲ್ಲಿ. 19ನೇ ಅಧ್ಯಾಯ ಬಿಳಿ ಕುದುರೆ ಮೇಲೆ ಬರ್ತಾನೆ, ರಾಜಾದಿರಾಜನಾಗಿ, ಕರ್ತನಾಗಿ. ಓದಿದ್ರಾ? ಇನ್ನೂ ಆಗಿಲ್ಲ. ಇನ್ನು ಯೇಸು ಕ್ರಿಸ್ತನ ರಾಜ ಆಗ್ಲಿಲ್ಲ. ರಾಜಕುಮಾರ, ನಾವು ರಾಜಕುಮಾರರೇ. ಟೈಮ್ ಬಂದಿಲ್ಲ. ರಾಜನಿಗೆ ಅಭಿಷೇಕ ಮಾಡ್ದ. ಅಭಿಷೇಕ ಮಾಡಿದ್ಮೇಲೆ ದಾವೀದ ಎಷ್ಟು ದಿನ ಇದ್ದ ಗೊತ್ತಾ? ಸುಮಾರು ವರ್ಷ ಹೊರಗಡೆನೇ ಇದ್ದ. ಸೌಲ ಸತ್ತ ಮೇಲೆ ರಾಜನಾದ. ಒಂದು 30 ವರ್ಷ ಅಭಿಷೇಕ ಮಾಡಿದ್ಮೇಲೆ 30 ವರ್ಷ ಬಿಟ್ಟು ರಾಜ ಆಗಿರ್ತಾನೆ ಅನಿಸ್ತದೆ. ಅಭಿಷೇಕ ಮಾಡ್ಬಿಟ್ಟ ನೀನು ಇಸ್ರಾಯೇಲ್ಗೆ ರಾಜ ಅಂತ ಸಾಮುವೇಲ ಒಂದು 20-30 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ಆಗಿದೆ. ನಾನು ಅಭಿಷೇಕ ಮಾಡ್ಬಿಟ್ರಲ್ಲ, ಒಬ್ರು ಹೋಗ್ಬೇಕು, ಇನ್ನೊಬ್ರು ಬರ್ಬೇಕು. ಸೌಲ ಹೋಗ್ಬೇಕು, ದಾವೀದ ಬರ್ಬೇಕು. ಸೈತಾನ ರಾಜ್ಯ ಹೋಗ್ಬೇಕು, ದೇವರ ರಾಜ್ಯ ಬರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ಸೌಲ ಸೈತಾನ ರಾಜ್ಯ ತರ ನಡೆಸಿದ್ದು, ಹೆಚ್ಚು ಕಮ್ಮಿ 2 ವರ್ಷನೇ ಕರೆಕ್ಟಾಗಿ ನಡೆಸಿದ್ದು. ಸೈತಾನ ಮಗ ಅಷ್ಟೇ 3.5 ವರ್ಷ ಸಾಫ್ಟ್ ಆಗಿರ್ತಾನೆ, 3.5 ವರ್ಷ ಹಾರ್ಡ್ ಆಗಿರ್ತಾನೆ. ಅದಕ್ಕೆ ಸಂಬಂಧಪಟ್ಟರೆ ಇನ್ನೊಂದು ವಾಕ್ಯ ಓದಿ. ದಾನಿಯೇಲ 2:34-35 ಫಾಸ್ಟ್ ಆಗಿ ಓದಬೇಕು. ಡ್ಯಾನಿಯಲ್ ಚಾಪ್ಟರ್ 2 34-35. ಬೇಗ ಸ್ಪೀಕ್ ಫಾಸ್ಟ್. ಹಲ್ಲೆಲೂಯಾ. ಬಾಬೆಲಿನ ವಿದ್ವಾಂಸರನ್ನು ಕೊಲ್ಲುವುದಕ್ಕೆ 34-35 ಎರಡನೇ ಅಧ್ಯಾಯ. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಡ್ಯಾನಿಯಲ್ ಚಾಪ್ಟರ್ 2 34-35 ಕರೆಕ್ಟ್ ಓದಮ್ಮ. ನೀನು ನೋಡುತ್ತಿರಲಾಗಿ ಆಮೆನ್. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ವಾಕ್ಯನ ಏನದ? ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆಮೆನ್. ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಮೆನ್. ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ತಳ್ಳಿ ಹಲ್ಲೆಲೂಯಾ ಚೂರು ಚೂರು ಮಾಡಿ ಆ ಗುಂಡು ಕಲ್ಲು, ಆ ಜೀವವುಳ್ಳ ಕಲ್ಲು ಯೇಸು ಕ್ರಿಸ್ತನು ರಾಜ್ಯ, ಪರಲೋಕ ರಾಜ್ಯ ಸ್ಥಿರವಾಗಿ ನಿಂತ್ಕೊಂತಂತ. ಅದೇ 44-45 ಓದಮ್ಮ. ಯಾವ ರಾಜರ ಕಾಲ? ಆಮೆನ್. 7 ರಾಜ್ಯಗಳಾಗೋಯ್ತು. ಬಂಗಾರ ಬಾಬೆಲು, ಆಮೆನ್. ತಾಮ್ರ ಬೆಳ್ಳಿ ಮೇದಿಯ ಪೆರ್ಸಿಯಾ, ತಾಮ್ರ ಗ್ರೀಕ್ ಸಾಮ್ರಾಜ್ಯ, ಕಬ್ಬಿಣ ರೋಮ್ ಸಾಮ್ರಾಜ್ಯ. ಕಬ್ಬಿಣ ಮಣ್ಣು ಮಿಕ್ಸು, ಧಾರ್ಮಿಕತೆ ರಿಲಿಜಿಯನ್ ಮಿಕ್ಸು, ರಾಜಕೀಯ. ರೋಮ್ ಸಾಮ್ರಾಜ್ಯ ಇವಾಗಲೂ ರೋಮ್ ಸಾಮ್ರಾಜ್ಯ ಹಿಡಿತದಲ್ಲೇ ಪ್ರಪಂಚ ಒಳ್ಳೆಲ್ಲ ನಡೀತಾರೆ. ಅದರಿಂದಲೇ ಆಂಟಿ ಕ್ರೈಸ್ಟ್ ಬರ್ಬೇಕಂತಪ್ಪ ಬೈಬಲ್ ವಾಕ್ಯ ಹೇಳುತ್ತೆ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ.
ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಆಮೆನ್. ಅದು ಎಂದಿಗೂ ಅಳಿಯದು. ಏನ್ ರಾಜ್ಯ ಇದು? ಪರಲೋಕ ರಾಜ್ಯ, ಹೆವೆನ್ಲಿ ಕಿಂಗ್ಡಮ್, ಹೆವೆನ್ಲಿ ರೂಲಿಂಗ್. ಪರಲೋಕ ರಾಜ್ಯದ ಒಂದು ಸರ್ಕಾರ ಸ್ಥಾಪನೆ ಆಗುತ್ತೆ. ಇವತ್ತು ಟೈಟಲ್ ಅದೇ, 1000 ವರ್ಷ ಆಳ್ವಿಕೆ ಹೇಗಿರುತ್ತದೆ ಪರಲೋಕದ ಗೌರ್ನಮೆಂಟ್. ಅಲ್ಲೆಲೂಯಾ, ಅಲ್ಲೆಲೂಯಾ. ಎಲ್ಲರ ಒಟ್ಟಿಗೆ ಪ್ರೈಸ್ ದಿ ಲಾರ್ಡ್. ಇಂಟ್ರೆಸ್ಟೆಡ್ ಕೇಳ್ತಾ ಇದ್ದೀರಾ? ಜನಕ್ಕೆ ಸಂತೋಷ ಕೇಳ್ತಾ ಇದ್ದೀರಾ? ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮನ್ನಾದ್ರೂ ಕರ್ಕೊಂಡ್ಬಂದ್ರೆ ಬೇರೆಯವರೆಲ್ಲ ಬಿಸಿ, ಟೆನ್ಷನ್, ಕುಟುಂಬ, ಮನುಷ್ಯರು ಮಾತುಗಳು ಹಚ್ಕೊಂಡು ಮನೆಯಲ್ಲಿ ಕೂತಿರ್ತಾರೆ, ಮೊಬೈಲ್ ಹಿಡ್ಕೊಂಡು, ಟಿವಿ ಹಿಡ್ಕೊಂಡು. ದೇವರು ನಿಮ್ಮನ್ನ ಕರ್ಕೊಂಬಂದು ಕೂರಿಸ್ಕೊಂಡಿದ್ದಾರೆ. ಅದನ್ನಾದ್ರೂ ಕ್ಲೀನಾಗಿ ಕೇಳಿ. ದೇವರೇ ನಿಮ್ಮನ್ನು ಕರ್ಕೊಂಬಂದು ಇಲ್ಲಿ ಸೈತಾನ ಉಪಯೋಗಿಸ್ಕೊಂಡು ಬೇಜಾರ ಕೇಳಕ್ ಮನ್ಸ್ಕೊಡ್ತಾನೆ. ಸೈತಾನಿಗೆ ಅವಕಾಶ ಕೊಡ್ಬೇಡ. ತೆರೀಲಿ ನಿನ್ ಕಣ್ಣುಗಳು, ತೆರೀಲಿ ನಿನ್ ಕಣ್ಣುಗಳು, ತೆರೀಲಿ ನಿನ್ ಕಿವಿಗಳು, ತೆರೀಲಿ ನಿನ್ ಕಿವಿಗಳು. ದೇವರ ವಾಕ್ಯ ಕೇಳೋದಕ್ಕೆ ತೀಟೆ ಕಿವಿಗಳು ಹೋಗ್ಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ಏನ್ ಹೇಳ್ತಾ ಇದೆ ಈ ವಾಕ್ಯ ಕೂಡ? ಓದಮ್ಮ, ಕಂಟಿನ್ಯೂ ಮಾಡಮ್ಮ. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಬದಲಿ ಹೋಗದು. ಐಗುಪ್ತ ಸಾಮ್ರಾಜ್ಯ ಯಾರಿಗೋಯ್ತು? ಅಸೀರಿಯರಿಗೋಯ್ತು. ಅಸೀರಿಯ ಸಾಮ್ರಾಜ್ಯ ಯಾರಿಗೋಯ್ತು? ಬಾಬೆಲ್ ಸಾಮ್ರಾಜ್ಯ. ಬಾಬೆಲ್ ಸಾಮ್ರಾಜ್ಯ ಯಾರಿಗೋಯ್ತು? ಮೇದಿಯ ಪರ್ಷಿಯದವ್ರಿಗೋದ. ಮೇದಿಯ ಪರ್ಷಿಯ ಸಾಮ್ರಾಜ್ಯ ಯಾರಿಗೋಯ್ತು? ಗ್ರೀಕಿಂದ ರೋಮ್ಗೋಯ್ತು. ರೋಮಿಂದ ಎರಡು ಮಿಕ್ಸ್ ಆಗಿ ನಡೀತಾ ಇದೆ. ಅವುಗಳೆಲ್ಲಾನು ಒಬ್ಬರಿಂದ ಒಬ್ಬರಿಗೆ ಹೋಯ್ತು. ಈ ಸಾಮ್ರಾಜ್ಯ ಯಾರಿಗೂ ಹೋಗಲ್ಲ ಅಂತ ಹೇಳ್ತಾ ಇದೆ ನೋಡಿ. ಯಾರಿಗೂ ಯೇಸು ಕ್ರಿಸ್ತನು ಮಾತ್ರ ಇರ್ತಾನೆ. ಅದು ದಾವೀದನಿಗೆ ಹೇಳಿದ ದೇವರು, ಬೇರೆ ಯಾರಿಗೂ ಇರಲಿಲ್ಲ ಮಾತು. ನಿನ್ನ ಹೊಟ್ಟೆ ಒಳಗಡೆ ಹುಟ್ಟೋನೊಬ್ಬನು ಆಮೇನ್ ಆ ಸಿಂಹಾಸನದ ಮೇಲೆ ಕೂರಿಸ್ತೀನಿ. ಅದನ್ನು ಯಾರು ಇರ್ಬೋದು ಗೊತ್ತಾ? ಯೇಸು ಕ್ರಿಸ್ತನು. ಬರ್ಕೊಳ್ಳಿ ಆ ವಾಕ್ಯ ಓದಿ. 2 ಸಾಮುವೇಲ 7:12. ಅಲ್ಲೇ ಕೈ ಇಟ್ಕೊಳ್ಳಿ. ಬೇಗ ಫಾಸ್ಟ್ ಆಗಿ ಬನ್ನಿ. ಫಾಸ್ಟ್ ಆಗಿರ್ಬೇಕು. ಇವತ್ತು ವಾಕ್ಯಗಳು ಜಾಸ್ತಿ. 1000 ವರ್ಷ ಆಳ್ವಿಕೆ ಬಗ್ಗೆ ದೇವರು ಮಾತಾಡ್ತಾರೆ. ಸೆಕೆಂಡ್ ಸಾಮ್ 7:12. ನಿನ್ನ ಆಯುಷ್ ಕಾಲವು ಏನಂತ ಇದ್ದಾನೆ ದಾವೀದನಿಗೆ ದೇವರು? ನಿನ್ನ ಆಯುಷ್ ಕಾಲ ಮುಗಿದೋಗುತ್ತೆ, ಮುಗಿದು ನೀನು ನನ್ನ ಹತ್ರ ಬರ್ತೀಯ, ನೀನು ಪಿತೃಯ ಬಳಿಗೆ ಸೇರ್ಬಿಡ್ತೀಯ, ನೀನ್ ಸಿಂಹಾಸನ ಖಾಲಿ ಇರ್ತೈತೆ. ಅದಾದ್ಮೇಲೆ ಸೊಲೊಮೋನ ಬರ್ತಾನೆ, ಅದಾದ್ಮೇಲೆ ಯೆರೋಬಾಮ ಬರ್ತಾನೆ, ಹಾಗೆ ಹಿಜ್ಕೀಯ ಬರ್ತಾನೆ, ಹಿಜ್ಕೀಯ ಆದ್ಮೇಲೆ ಹಂಗೆ ಬರ್ತಾನೆ. ಬಂದು 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 ಒಬ್ಬರಾದ್ಮೇಲೆ ಒಬ್ರು ಬಂದು ಬಂದು ಲಾಸ್ಟ್ಗೆ ನನ್ನ ಮಗ ಕೂತ್ಕೊಂತಾನೆ ಅಲ್ಲಿ. ಹೋದಮ್ಮ ಕಂಟಿನ್ಯೂ ಮಾಡಮ್ಮ. ನಿನ್ನಿಂದ ಹುಟ್ಟಿದವರು ಅನ್ನೋ ಹತ್ರ ಯಾರು ಗೊತ್ತವರಂದ್ರೆ ಹುಟ್ಟಿದವರಂದ್ರೆ ಯೇಸು ಕ್ರಿಸ್ತನು, ಸೊಲೊಮೋನ ಅಲ್ಲ. ಸೊಲೊಮೋನ 1000 ಹೆಂಡತಿನ ಕಟ್ಕೊಂಡು ನೀತಿವಂತರ ಪಟ್ಟಿಯಲ್ಲೇ ಬಂದಿಲ್ಲ ಸೊಲೊಮೋನ. ಪ್ರಕಟಣೆ ಪ್ರಸಂಗಿ ಗ್ರಂಥದಲ್ಲಿ ಬರ್ತಾನೆ, ಕುಡಿದು ಬಿಟ್ಟು ನಾನು ಇರೋವಾಗ ಅಂತ ಬರೀತಾನೆ, ಡ್ರಿಂಕ್ಸ್ ಕುಡಿದ್ನಂತ. ಆಮೆನ್, ಹಲ್ಲೆಲೂಯಾ. ಇದು ಓದೋವಾಗ ಎಲ್ಲಾರು ಏನ್ ಅನ್ಕೊಂತಂದ್ರೆ ಸೊಲೊಮೋನ್ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ಕೊಂತಾರೆ. ಸೊಲೊಮೋನ ಇಲ್ಲಲ್ಲ, ಸೊಲೊಮೋನ ದಾವೀದನ ತರ ಮಂಡಳಿ ಇದಾರಲ್ಲ. ಹಲ್ಲೆಲೂಯಾ. ಸೊಲೊಮೋನ್ ಕುರಿತು ಹೇಳ್ತಾ ಇಲ್ಲ ಈ ವಾಕ್ಯ, ಇನ್ಯಾರ ಮೊಮ್ಮಗನ ಕುರಿತು ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತನ ಏನಂತ ಹೇಳ್ತಾ ಇದ್ದೇನೆ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಒಬ್ಬನ್ನ ನೆಲೆಗೊಳಿಸಿದ್ರೇನೋ ಜೀವನದಿಂದ ಎದ್ದೊಳಿದಲ್ವಾ, ಆತನಿಗೆ ಸಾವೇ ಇಲ್ಲ. ಯೇಸು ಕ್ರಿಸ್ತ ನೆಲೆಗೊಳಿಸಿ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳು. ನೀನು ಚೆನ್ನಾಗಿ ಹಿಡಿದೇನೆ ವಾಕ್ಯಗಳು, ಗಮನ ಕೊಟ್ಟು ಕೇಳಬೇಕು ಈ ಮಾತುಗಳನ್ನ. ಆಮೇಲೆ ಕಿವಿ ತೆರೆದು ಕೇಳಬೇಕು, ಮನಸ್ಸು ಕೊಟ್ಟು ಕೇಳಬೇಕು. ಇಲ್ಲಾಂದ್ರೆ ಅರ್ಥ ಆಗಲ್ಲ. ಹಿಂಗ್ ಬಂದು ಹಿಂಗ್ ಹೋಗ್ಬಿಡ್ತದೆ, ಸೈಡ್ ಹಿಂಗ್ ಹೋಗ್ಬೇಕು, ಹಿಂಗ್ ಹತ್ಬೇಕು. 2 ಹತ್ರ ಇರ್ಬೇಕು ನಿನ್ ವಾಕ್ಯ. ಇಲ್ಲಿ ಬೇಕಾದ್ರೆ ತೆಗೆದು ಬಿಡ್ತೇನೆ, ಇಲ್ಲಿ ತೆಗೆಯೋಕ್ಕಾಗಲ್ಲ ಸೈತಾನ, ಅದು ಮರಿಬೇಡಿ. ಆಮೇಲೆ ಅವರ ರಾಜ್ಯವನ್ನ ಯಾರು ನೋಡಿ ಹೇಳ್ತಾ ಇರ್ಬೋದು ಹೇಳಿ ನೋಡೋಣ. ನೆಕ್ಸ್ಟ್ ಬರೋ 1000 ವರ್ಷ ಆಳ್ವಿಕೆ, ಪರಲೋಕ ರಾಜ್ಯ ಭೂಮಿಯಲ್ಲಿ ಏರ್ಪಡ್ತೈತೆ. ದೇವರ ಚಿತ್ತ ಭೂಮಿಯಲ್ಲಿ ನೆರವೇರ್ತೈತೆ. ಭೂಮಿಯನ್ನು ಆಳ್ವಿಕೆ ಮಾಡಲೇಬೇಕು ದೇವರು. ಯೇಸು ಕ್ರಿಸ್ತನ ಮಗನು, ಆತನ ಮಗನು ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾನೆ. ಆಳುವನು ಅಂದ್ರೆ ಏನರ್ಥ? ಆಳಾಗ್ತಾನಂತಲ್ಲ. ಆಳುವನು ಅಂದ್ರೆ ರೂಲಿಂಗ್, ಆಳ್ವಿಕೆ. ಇವತ್ತು ಕರ್ನಾಟಕದ ಒಬ್ಬ ಮಂತ್ರಿ, ಭಾರತದ ಒಬ್ಬ ಪ್ರಧಾನಿ ಆಳ್ತಾ ಇದಾರಲ್ಲ, ಅಮೆರಿಕದ ಒಬ್ಬ ಮಿನಿಸ್ಟರ್ ಆಳ್ತಾ ಇದಾರಲ್ಲ, ಟೋಟಲ್ ಭೂಮಿನ ಒಬ್ಬರು ಆಳ್ತಾರೆ.
ಹೆಂಗೆ ಪ್ರಪಂಚನ ಒಂದು ಕಾಲದಲ್ಲಿ ಬಾಬಿಲೋನ್ ಸಾಮ್ರಾಜ್ಯ ಆಳ್ತು, ಹೆಂಗೆ ಪ್ರಪಂಚನ ಒಂದು ಅಮೆರಿಕ ಸಾಮ್ರಾಜ್ಯ, ಇಂಗ್ಲೆಂಡ್ ಸಾಮ್ರಾಜ್ಯ ಆಳ್ತನೋ, ಅದೇ ರೀತಿಯಾಗಿ ಸೇಮ್ ಯೇಸು ಕ್ರಿಸ್ತನು ಕೂಡ ಈ ಪ್ರಪಂಚವನ್ನೆಲ್ಲ 1000 ವರ್ಷ, ಯಾವ ಸಾಮ್ರಾಜ್ಯ ಇಲ್ಲ, 1000 ವರ್ಷ ಈ ಭೂಮಿಯನ್ನು ಆಳ್ವಿಕೆ ಮಾಡ್ತಾರೆ. ಸಿಗ್ತಲ್ಲ ಇವೆಲ್ಲ 1000 ವರ್ಷಗಳ ಬಗ್ಗೆ ವಾಕ್ಯ ಬರ್ಕೊಳ್ಳಿ. ಇವೆಲ್ಲ 1000 ವರ್ಷಗಳ ಬಗ್ಗೆ ಬೈಬಲ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಆಯ್ದು ಕೊಡ್ತಾ ಇದ್ದೀನಿ. 1000 ವರ್ಷ ಆಳ್ವಿಕೆ ಹೆಂಗಿರ್ತದೆ ಅಂತ ಮುಂದಿನ ವಾಕ್ಯದಲ್ಲಿ ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ದಾನಿಯೇಲ 7. ಥ್ಯಾಂಕ್ ಯು ಜೀಸಸ್. ಆಮೆನ್. 7ನೇ ಅಧ್ಯಾಯದಲ್ಲಿ ಓದಿ 13ನೇ ವಚನ ಓದಿ. ನಾನು ಕಂಡ ರಾತ್ರಿಯ ಕನಸಿನಲ್ಲಿಗೋ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘದೊಳಗಿಂದ ಬಂದು ಆ ಮಹಾರುದ್ರನನ್ನು ಸಮೀಪಿಸಿದನು. ಯೇಸು ಕ್ರಿಸ್ತನು ತನ್ನ ಇಬ್ಬರಿದರು ಈ ವಾಕ್ಯದಲ್ಲಿ. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವೋ, ಏನಂತೆ ದೊರೆತನ ಅಂದ್ರೆ ಅಧಿಕಾರ, ರಾಜ್ಯವು, ಘನತೆಯು, ರಾಜ್ಯವು ಕೊಡೂಣವಾದವು. ಅವನ ಆಳ್ವಿಕೆಯು ಎಂಡೇ ಇಲ್ಲದೆ ಜೀಸಸ್ ಕ್ರೈಸ್ಟ್ ಮಿನಿಸ್ಟ್ರಿಗೆ, ಜೀಸಸ್ ಕ್ರೈಸ್ಟ್ ರೂಲಿಂಗ್ ಆಳ್ವಿಕೆಗೆ ಎಂಡೇ ಇಲ್ಲ. ಒಬ್ಬ ಮಂತ್ರಿ ಆದ್ರೆ 5 ವರ್ಷ ಅಷ್ಟೇ. ಅಮೆರಿಕದಲ್ಲಿ ಎಷ್ಟು ವರ್ಷ ಗೊತ್ತಾ ಪ್ರೆಸಿಡೆಂಟ್ ಆಗಿರ್ಬೇಕು? 4 ವರ್ಷ. ನಮ್ಮ ಇಂಡಿಯಾದಲ್ಲಿ 5 ವರ್ಷ. ಬಾಬಿಲೋನ್ ಸಾಮ್ರಾಜ್ಯ 200 ವರ್ಷ. ರೋಮ್ ಸಾಮ್ರಾಜ್ಯ 420 ವರ್ಷ ಇತ್ತು ಭೂಮಿ ಮೇಲೆ. ಗ್ರೀಕ್ ಸಾಮ್ರಾಜ್ಯ 218 ವರ್ಷ ಇತ್ತು. ಐಗುಪ್ತ ಸಾಮ್ರಾಜ್ಯ 430 ವರ್ಷ ಇತ್ತು. ಆಮೇಲೆ ಆದ್ರೆ ಯೇಸು ಕ್ರಿಸ್ತನ ಸಾಮ್ರಾಜ್ಯಕ್ಕೆ ಅಂತ್ಯನೇ ಇಲ್ಲ, ನೋ ಎಂಡ್. ಮಿನಿಸ್ಟರ್ ಸೆಲೆಕ್ಷನ್ ಆಗಿ ಬರ್ತಾರೆ. ಎಷ್ಟು ವರ್ಷ ಆದ್ಮೇಲೆ ತಿರ್ಗ ನಾವು ಓಟ್ ಹಾಕಕ್ಕೆ ಹೋಗ್ಬೇಕು? 5 ವರ್ಷ. ಇದು ಹಂಗಲ್ಲ, ಪರ್ಮನೆಂಟ್. ಇನ್ನು ನೆಕ್ಸ್ಟ್ ರೂಲಿಂಗ್ ಇಲ್ಲ, ಸೈತಾನನೂ ಇರಲ್ಲ. ನೋ ಮೋರ್ ಸೈತಾನ. ಸೈತಾನನ ಆಸೆ ಇತ್ತು ನಾನು ದೇವರಾಗ್ಬೇಕಂತ, ಅವನಿಗೂ ಕೊಡ್ತಾನೆ 7 ವರ್ಷ. ಹೆಂಗ್ ಮಾಡ್ತೀಯ ಮಾಡು, ಜನಗಳು ನೋಡ್ಲಿ ನಿನ್ಗೆ ಎಷ್ಟು ಜನ ವಾಲ್ತಾರೋ, ನನಗೆ ಆ ಟೈಮಲ್ಲಿ ನನ್ನ ಹತ್ರ ಎಷ್ಟು ಜನ ನಿಲ್ತಾರೋ ಅಂತ ಕೊಡ್ತಾನೆ ಅವನು ಕೂಡ. ಎಲ್ಲ ಚೆನ್ನಾಗಿ ನೀವು ಬಂದಿದ್ದೀರ, ಸ್ತೋತ್ರ. ಆಮೇಲೆ 7ನೇ ಅಧ್ಯಾಯದಲ್ಲಿ 27ನೇ ವಚನಕ್ಕೆ ಬನ್ನಿ. ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ, ಸಮಸ್ತ ಭೂಮಂಡಲ ಅಂದ್ರೆ ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತಕ್ಕೆ ಮಾತ್ರ, ಅಮೆರಿಕಕ್ಕಿಲ್ಲ. ಜೋ ಬೈಡೆನ್ ಅಮೆರಿಕಕ್ಕೆ ಮಾತ್ರ. ಹಲ್ಲೆಲೂಯಾ. ವ್ಲಾಡಿಮಿರ್ ಪುಟಿನ್ ರಷ್ಯಾಗೆ ಮಾತ್ರ. ಈತನು ಭೂಮಿಯೆಲ್ಲ, ಭೂಮಂಡಲದಲ್ಲೆಲ್ಲ ರಾಜ್ಯಗಳ ಮಹಿಮೆಯು ಪರಾತ್ಮರನ ಭಕ್ತರಿಗೂ. ನೀನು ಇದೆಯಲ್ಲಿ, ಈ ರಾಜ್ಯದಲ್ಲಿ ಯಾರಿದೆಯಾ? ಈ 1000 ವರ್ಷ ಆಳ್ವಿಕೆಯಲ್ಲಿ ನೀನು ಇದೆಯಾ? ಪರಾತ್ಮನ ಭಕ್ತರಿಗೆ ಕೊಡೋಣವಾಗುವವು. ಆತನ ರಾಜ್ಯವು ಶಾಶ್ವತ ರಾಜ್ಯ. ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದನು. ಆವಾಗ ನೀವು ಹೆಂಗಿರ್ತೀಯ ಗೊತ್ತಾ? ಈ 1000 ವರ್ಷ ಆಳ್ವಿಕೆಯಲ್ಲಿ ಮಹಿಮಾ ಸ್ವರೂಪವನ್ನು ತರಿಸ್ಕೊಂಡಿರ್ತೀವಿ. ಏನ್ ಸ್ವರೂಪ? ಅಮರತ್ವ ಅಂತ ಬರ್ದಿದೆ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ. ಅಮರತ್ವ. ಆಮೆನ್. ಹಲ್ಲೆಲೂಯಾ. ಅನ್ಯೂಸಿಬಲ್. ಹಾಗಾದ್ರೆ ಇನ್ನು ಅದಕ್ಕೆ ಸಾವೇ ಇಲ್ಲ. ಹೆಂಗೆ ಯೇಸು ಕ್ರಿಸ್ತನ ಸಾವಿಲ್ವೋ, ಅಮರತ್ವ ಅಂದ್ರೆ ಏನು? ಚಿರಂಜೀವಿ. ಚಿರಂಜೀವಿ ಅಂದ್ರೆ ಏನು? ಸಾವೇ ಇಲ್ಲ. ಚಿರಂಜೀವಿ ಅನ್ನೋ ಪದ ಇದೆ ಏಷ್ಯಾ ಗ್ರಂಥ 53ನೇ ಅಧ್ಯಾಯದಲ್ಲಿ. ಆ ಆಂಧ್ರ ಚಿರಂಜೀವಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಹೋಗ್ಬಿಡ್ತಾರೆ. ಯೇಸು ನಂಬಿದ್ರೆ ಅವರು ಕೂಡ ಚಿರಂಜೀವಿ, ಇಲ್ಲಾಂದ್ರೆ ನರಕ. ಹಲ್ಲೆಲೂಯಾ. ಇಲ್ಲಿದೆ ಅವ್ರಿಗೆ ಹೆಸರು. ಎಲೆಕ್ಷನ್ ನಿಂತರೆ ಗೆಲ್ತಾರೆ, ಅವರೆಲ್ಲ ಹೋಗಿ ನಿಂತರೆ ಕನೆಕ್ಷನ್ ಆಗ್ತಾರೆ. ಅವ್ರ ಪಿಕ್ಚರ್ ರಿಲೀಸ್ ಆದ್ರೆ ಬೇಜಾರು ನೋಡ್ತಾರೆ. ಆಮೇಲೆ ನಡೆಯಲ್ಲ ಅವ್ರ ಕಥೆ ಎಲ್ಲ. ನಮ್ಮದು ನಡೀತೈತೆ. ನಾವು ನಿಜವಾದ ಚಿರಂಜೀವಿಗಳು. ನಾವು ಯೇಸು ಕ್ರಿಸ್ತನ ಚಿರಂಜೀವಿ. ನೋಡಿದ್ರೆ ಓದಿದ್ರಿ ಇಲ್ವಾ? ಬರ್ಕೊಂಡ್ಬಂದ್ಕೊಡಿ. ನಾನು ದೇವರು ನಿಮ್ಮ ಜೊತೆಲಿ ವಾಕ್ಯ ಹಿಂಗೆ ಹೇಳ್ತಾ ಇದೆ. ಆಮೇನ್.
ಅಧೀನರಾಗಿ ಸೇವೆ ಮಾಡೋದು. ಇವೆಲ್ಲ ವಾಕ್ಯಗಳು ಆತನ ರಾಜ್ಯ ಬರ್ತೈತಿ ಅಂತ. ಈಗ ಆತನ ರಾಜ್ಯ ಹೆಂಗಿರ್ತೈತೆ ಅಂತ ನಾವು ನೋಡೋಣ. ಆಮೇಲೆ ಈ 1000 ವರ್ಷ ಆಳ್ವಿಕೆಗೂ ನಿತ್ಯತ್ವಕ್ಕೂ ವ್ಯತ್ಯಾಸ. ಎಟರ್ನಲ್ ಲೈಫ್ ಅಂತಾರೆ ಇಂಗ್ಲಿಷ್, ಪರ್ಮನೆಂಟ್. ಈ 1000 ವರ್ಷ ಆಳ್ವಿಕೆಗೂ ಇಟರ್ನಲ್ ನಿತ್ಯತ್ವಕ್ಕೂ, ನಿತ್ಯ ರಾಜ್ಯ, ನಿತ್ಯ ಜೀವಕ್ಕೂ ವ್ಯತ್ಯಾಸ. ಏನು 1000 ವರ್ಷ ಆಳ್ವಿಕೆಗೂ ನಿತ್ಯತ್ವಕ್ಕೂ ವ್ಯತ್ಯಾಸ ಅಂದ್ರೆ, ನಿತ್ಯ ಜೀವಕ್ಕೂ 1000 ವರ್ಷ, 1000 ವರ್ಷ ಅಂದ್ರೆ 1000 ವರ್ಷ. ಈ ನಿತ್ಯತ್ವ, ನಿತ್ಯ ಜೀವ ಅಂದ್ರೆ ಎಂಡೇ ಇಲ್ಲ, ಏನ ಕೊನೆನೇ ಇಲ್ಲ, ಬಾಟಮ್ಲೆಸ್ ಅಂತ. ಅಲ್ಲೆಲ್ಲೂಯ್ಯ, ಎಂಡೇ ಇಲ್ಲ, ಅದಕ್ಕೆ ಟೈಮಿಂಗ್ಸೇ ಇಲ್ಲ. ಯುಗ ಯುಗಾಂತರಗಳಂತ ಬರ್ದಿದೆ ಬೈಬಲ್. ಏನಂತ ಬರ್ದಿದೆ? 1 ಯುಗ ಇಲ್ಲ, 2 ಯುಗ ಇಲ್ಲ, ಇಲ್ಲಿವರೆಗೂ ಒಂದು 7 ಯುಗ ಕಳೆದಿದೆ 2000 ವರ್ಷಕ್ಕೆ. ಯುಗ ಯುಗಾಂತರಗಳು ಅಂತ ಪದ ಬಳಸಿದೆ ಬೈಬಲ್. ಆಮೇಲೆ 1000 ವರ್ಷ ಅಂದ್ರೆ 1000 ವರ್ಷ ಇರ್ತದೆ ಈ ಭೂಮಿ ಮೇಲೆ ಯೇಸು ಕ್ರಿಸ್ತನ ರಾಜನಾಗಿ. ಅದಾದ್ಮೇಲೆ ಅರ್ಮೆಗದೋನ್ ಯುದ್ಧ 1000 ವರ್ಷ ಆಳ್ವಿಕೆಗಿನ ಮುಂಚೆ ನಡೀತೈತೆ. ಈ 1000 ವರ್ಷ ಆಳ್ವಿಕೆ ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ರಾಜಾದಿರಾಜನಾಗಿ ಆತನ ರಾಜ್ಯತ್ವದಲ್ಲಿ ನಾವು ಕೂಡ ಅಧಿಕಾರಿಗಳಾಗಿರ್ತೀವಿ. ಇವತ್ತು ನಾವೆಲ್ಲ MLA MP ನಾವು ಒಂದು ಪಂಚಾಯಿತಿಯಲ್ಲಿ ಕೂಡ ಅಧ್ಯಕ್ಷರು, ಮೆಂಬರ್ ಕೂಡ ಆಗಿಲ್ಲಲ್ಲ, ಒಂದು ಊರಲ್ಲಿ ಕೂಡ ಮೆಂಬರ್ ಆಗಿರಲ್ಲ. ಆ ದಿನದಲ್ಲಿ ಇದೇ ಭೂಮಿ ಮೇಲೆ, ಈ ಭೂಮಿ ಹೀಗೆ ಇರ್ತದೆ, ಇದೇ ಭೂಮಿ ಮೇಲೆ ನಾವು ಅಧಿಕಾರಿಗಳಾಗಿ ಯೇಸು ಕ್ರಿಸ್ತನ ಜೊತೆ, ಆತನ ಸೈನ್ಯಾಧಿಪತಿ ಆಗಿರ್ತಾನೆ, ನಾವು ಸೈನ್ಯವಾಗಿರ್ತಾನೆ. ಆತನ CM ಆಗಿರ್ತಾನೆ, CM ಅನ್ನೋದಕ್ಕಿಂತ ಪ್ರೆಸಿಡೆಂಟ್, ವರ್ಲ್ಡ್ ಪ್ರೆಸಿಡೆಂಟ್ ಅಂತ ಹೇಳಿ, ಸರ್ವ ಸೃಷ್ಟಿಗೆ ಅಧಿಪತಿ ಆಗಿರ್ತಾನೆ. ಆದ್ರೆ ನಾವು ಒಬ್ಬೊಬ್ಬ ಅಧಿಕಾರಿಗಳಾಗಿರ್ತೀವಿ, MLAಗಳಾಗಿರ್ತೀವಿ, ಚೀಫ್ ಮಿನಿಸ್ಟರ್ಗಳಾಗಿರ್ತೀವಿ. ಎಲ್ಲ ದೇಶದಲ್ಲಿ ರೂಲಿಂಗ್ ಇರ್ತದೆ ಯೇಸು ಕ್ರಿಸ್ತನ ಆಳ್ವಿಕೆ ಅನ್ನೋದು. ಆಮೇಲೆ 1000 ವರ್ಷಕ್ಕೂ ನಿತ್ಯತ್ವಕ್ಕೂ ವ್ಯತ್ಯಾಸ ಏನು? 1000 ವರ್ಷ ಅಂದ್ರೆ ಒಂದು ಎಂಡಿದೆ, ನಿತ್ಯತ್ವಕ್ಕೆ ಎಂಡಿಲ್ಲ. ಎರಡನೇದು, 1000 ವರ್ಷ ಆಳ್ವಿಕೆ ಭೂಮಿ ಮೇಲೆ ನಡೆಯೋದು, ನಿತ್ಯತ್ವ ಪರಲೋಕದಲ್ಲಿರೋದು. ಬರ್ಕೋಬೇಕು ವ್ಯತ್ಯಾಸ, ಅಷ್ಟು ಮೈಂಡಲ್ಲಿ ಇಟ್ಕೊಳಕ್ ಆಗಲ್ಲ. ನಿತ್ಯತ್ವ ಎಲ್ಲಿ ನಡೆಯೋದು? ಪರಲೋಕದಲ್ಲಿ. 1000 ವರ್ಷ ಆಳ್ವಿಕೆ ನಡೆಯೋದು ಭೂಮಿಯಲ್ಲಿ. ಇದು ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಏನಂದ್ರೆ, ಆಮೇಲೆ ಮನುಷ್ಯರು ಇರ್ತಾರೆ 1000 ವರ್ಷ ಆಳ್ವಿಕೆಯಲ್ಲಿ. ನಿತ್ಯತ್ವದಲ್ಲಿ, ಇಟರ್ನಲ್ ಲೈಫ್ ಅಲ್ಲಿ ಮನುಷ್ಯರು ಇರಲ್ಲ. ಅದು ಪರಲೋಕದಲ್ಲಿ ಪರಿಶುದ್ಧರು ಮಾತ್ರ ಇರ್ತಾರೆ. ಪರಲೋಕದಲ್ಲಿ ಇರೋದು ನಿತ್ಯತ್ವ, ಎಟರ್ನಲ್ ಲೈಫ್. ನೆಕ್ಸ್ಟ್ ಏನ್ ವ್ಯತ್ಯಾಸ ಇರ್ತೈತೆ ಅಂದ್ರೆ, ಈ 1000 ವರ್ಷ ಆಳ್ವಿಕೆಯಲ್ಲಿ ಭೂಮಿಯಲ್ಲಿ ಪ್ರಾಣಿ ಪಕ್ಷಿಗಳು, ಮನುಷ್ಯರು, ಇದೇ ಸಮುದ್ರ, ಇದೇ ಭೂಮಿ ಸ್ವಲ್ಪ ಅಳ್ದೋಗಿರ್ತೈತೆ. ಕಾಲ್ಭಾಗ 3/1 ಭಾಗ 3/1 ಭಾಗ ಓದಿದ್ರಲ್ವಾ? 7 ತುಂತುರಿಗಳನ್ನ ಊದುವಾಗ 3/1 ಭಾಗ 3/1 ಭಾಗ 3/1 ಭಾಗ ಸಮುದ್ರ, 3/1 ಭಾಗ ಸೂರ್ಯ ಚಂದ್ರ ನಕ್ಷತ್ರ, 3/1 ಭಾಗ ನದಿಗಳು, 3/1 ಭಾಗ ಮರ ಗಿಡಗಳು ಸಸ್ಯಗಳು, ಭೂಮಿ, ಮನುಷ್ಯರು 3/1 ಭಾಗ. 100 ಕೋಟಿಗೆ 33 ಕೋಟಿ ಫಿನಿಶ್. 750 ಕೋಟಿಯಲ್ಲಿ 250 ಕೋಟಿ ಜನ ಇವತ್ತೇನ ತುಂತೂರಿ ಊದಿದ್ರೆ ಹೋಗ್ಬಿಡ್ತಾರೆ. ಅದು ಸಭೆ ಎತ್ತಲ್ ಕೊಡ್ಬೇಕು. ತಿರ್ಗಾ ಕನ್ಫ್ಯೂಷನ್ ಮಾಡ್ಕೊಡಿ. ಏನ್ ಬ್ರದರ್ ಒಂದ್ಸಲ ಹಂಗೆ ಹಿಂಗೆ ಅಂತ ಹೇಳ್ಬೇಡಿ. ಹಿಂಗೆ ಹೇಳಂಗಿಲ್ಲ, ಮೆಂಟ್ಲೇನಿಲ್ಲ. ಮೆಂಟ್ಲಿದ್ರೆ ನಾನು ಹೇಳೋದಿಲ್ಲ ವಾಕ್ಯ. ಯಾವ್ದಂದ್ರೆ ಅವ್ರು ತಲೆ ಕೆಟ್ಟು ವಾಕ್ಯ ಹೇಳೋದು ದೇವ್ರಿಗೆ ಸೂಟೇಬಲ್ ಅಲ್ಲ. ನಾನು ಆಮೇಲೆ ಚೆನ್ನಾಗಿ ಕೇಳಿ, ಪ್ರಾಣಿ ಪಕ್ಷಿ ಮರ ಗಿಡ ಸೇಮ್ ಇರ್ತದೆ. ಪರಲೋಕದಲ್ಲಿ ಬೇರೆ ಜೀವದಾಯಕ ವೃಕ್ಷ ಇರ್ತದೆ, ಪರ್ಮನೆಂಟ್ ಆಗಿ. ಬಂಗಾರದ ಬೀದಿ, ಅಲ್ಲಿ ಏನ್ ಬೀದಿ? ಇಲ್ಲಿ ಟಾರು, ಈಗ ಆಗ್ತದಲ್ಲ ಗಾರೆ, ಆ ತರ RMC ರೋಡ್ಗಳು ಇಲ್ಲೆಲ್ಲ ಅಲ್ವಾ? ಇನ್ನೇನೇನು ಬರ್ತದೆ ಗೊತ್ತಿಲ್ಲ. ಪರಲೋಕ ಬಂಗಾರದ ಬೀದಿ, ಅಲ್ಲಿರೋದು ನಾವು ನಿತ್ಯತ್ವ. ಜೀವದಾಯಕ ವೃಕ್ಷದ ಹಣ್ಣಿರ್ತದೆ, ಪರಿಶುದ್ಧಾತ್ಮ ಎಂಬ ಜಲ ಇರ್ತೈತೆ. ಆಮೇಲೆ ಆ ಜೀವ ಜಲ, ಒಂದು ನದಿ ಹರಿತಾ ಇದೆ ಅಂತ ಬರೀ ಓದಿದ್ರೆ, ಒಂದು ಆ ಪಾರ್ಶ್ವಗಳಲ್ಲಿ ಹರಿತಾ ಇದೆ. ಪರಿಶುದ್ಧಾತ್ಮ ನಿತ್ಯತ್ವದಲ್ಲಿ ಆತ್ಮ ಕೂಡ ಇರ್ತಾರೆ. ಆಮೇಲೆ ಪರಿಶುದ್ಧರು ಇರ್ತಾರೆ, ಪ್ರವಾದಿಗಳಲ್ಲಿ ಬಂದಿರ್ತಾರೆ, ನೀತಿವಂತರ ಅಲ್ಲಿ ಇರ್ತಾರೆ. ಈ ಎರಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಜನ. ಆಮೇಲೆ ಇದೇ ಈ ಭೂಮಿನೇ ಪರಲೋಕ ಇಲ್ಲ. ಆಮೇಲೆ ಇಲ್ಲಿ 1000 ವರ್ಷ ಆದ್ಮೇಲೆ ಅರ್ಮೆಗದೋನ್ ಯುದ್ಧ, ಅರ್ಮೆಗದೋನ್ ಅಂತೀನಿ, ಗೋಗ್ ಮೆಗೋಗ್ ಯುದ್ಧ ನಡೀತಿದೆ. ಸೈತಾನಿಗೆ ಬಿಡುಗಡೆ ಆಗ್ತದೆ. ಅವನು ಬಂದು ಜನಗಳನ್ನೆಲ್ಲ ರೇಗಿಸ್ತಾನೆ, ದೇವರಿಗೆ ವಿರುದ್ಧವಾಗಿ ನಿಲ್ಲಿಸ್ತಾನೆ. ಯೇಸು ಕ್ರಿಸ್ತನು ತನ್ನ ಬಾಯಿ ಉಸಿರಿನಿಂದ ಅವನ್ನೆಲ್ಲ ಒಂದೇ ಮಾತಲ್ಲಿ ಕೊಂದು ಬಿಡ್ತಾನೆ.
ಇಮಿಡಿಯೇಟ್ಲಿ ಸತ್ತಿರೋರೆಲ್ಲ ಎದ್ದೊಳ್ತಾರೆ, ಅನೀತಿವಂತರೆಲ್ಲ ಎದ್ದೊಳ್ತಾರೆ. ಅಷ್ಟೊತ್ತಿಗೆ ನೀತಿವಂತರೆಲ್ಲ ಎದ್ದೊಳ್ಬಿಟ್ಟಿರ್ತಾರೆ, ಪರಿಶುದ್ಧರೆಲ್ಲ ಎದ್ದೊಳ್ಬಿಟ್ಟಿರ್ತಾರೆ. ಪಾಪಿಗಳು ಎದ್ದೋಳಿರಲ್ಲ, ಅವ್ರ ಸಮಾಧಿಗಳು ಹಂಗೆ ಇರ್ತದೆ, ಅವ್ರ ಸಮಾಧಿಗಳು ತೆರೆದಿರಲ್ಲ. ಯಾರು ಎದ್ದೊಳಿರ್ತಾರೆ ಅಂದ್ರೆ ಪರಿಶುದ್ಧರು ಮಾತ್ರ, ನಿದ್ರೆ ಓದೋರು, ಕರ್ತನಲ್ಲಿ ಎದ್ದು ನಿದ್ರೆ ಓದೋರು ಮಾತ್ರ ರ್ಯಾಪ್ಚರ್ ಅಲ್ಲಿ ಎದ್ದೊಳಿರ್ತಾರೆ. ಆಮೇನ್. ರ್ಯಾಪ್ಚರ್ ಅಲ್ಲಿ ಎದ್ದೋಳಿ ಒಂದು ಸಭೆಯಾಗಿ 7 ವರ್ಷ ಅಲ್ಲಿ ಎಲ್ಲಾರು ಇದ್ದು ಅರ್ಮೆಗದೋನ್ ಯುದ್ಧ ನಡೆದಿದ್ದ ಮುಂಚೆ ಇಲ್ಲಿ ಬರ್ತಾರೆ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಬರ್ತಾರೆ. ಕೋಟ್ಯಾನುಕೋಟಿ ದೇವದೂತರ ಜೊತೆ ಪರಿಶುದ್ಧರೊಂದಿಗೆ ಅಂತ ಬರೆದಿದ್ದು. ಇಳಿದು ಬಂದು ಸೈತಾನ ಮಗನ ಮೇಲೆ ಯುದ್ಧ ಮಾಡಿ 2 ಸುಳ್ಳು ಪ್ರವಾದಿ, ಮೊದಲನೇ ಮೃಗನ ಎತ್ತಿ ನರಕದಲ್ಲಿ ಹಾಕಿ 1000 ವರ್ಷ ಈ ಭೂಮಿಯನ್ನು ಆಳ್ವಿಕೆ ಮಾಡ್ತಾನೆ. ಭೂಮಿಯನ್ನು 1000 ವರ್ಷ ಆಳ್ವಿಕೆ ಮಾಡುವಾಗ ಸೈತಾನನನ್ನ ಕಟ್ಟಿ ಹಾಕಿರ್ತಾನೆ. ಅವನಿಗೆ 1000 ವರ್ಷ ಆಳ್ವಿಕೆ ಆದ್ಮೇಲೆ ಸ್ವಲ್ಪ ದಿನ ಬಿಡುಗಡೆ ಆಗ್ತದೆ. ಅವನು ಬಂದು ಜನರನ್ನ ಗೋಗ್ ಮಗೋಗ್ ಜನರನ್ನ ರಷ್ಯಾ, ಗೋಗ್ ಮಗೋಗ್ ಅಂದ್ರೆ ರಷ್ಯಾ ಮಂಗೋಲಿ ಜನರನ್ನ ರೇಗಿಸ್ತಾನೆ. ಚೀನಾದವನ್ನ ಅವರು ದೇವರಿಗೆ ವಿರುದ್ಧವಾಗಿ ನಿಲ್ತಾರೆ. ಗೋಗ್ ಮಗೋಗ್ ಯುದ್ಧ ನಡೀತದೆ. ಆ ಯುದ್ಧ ನಡೆಯುವಾಗ ಅವನ ರಾಜ್ಯ ಸೋತೋಗುತ್ತೆ. ಅವನು ಎತ್ತಿ ನರಕದಲ್ಲಿ ಹಾಕಿ ಧವಳ ಸಿಂಹಾಸನ, ಬಿಳಿ ಸಿಂಹಾಸನ ಓಪನ್ ಆಗ್ತದೆ. ಪ್ರತಿಯೊಬ್ಬರು ಎದ್ದೊಳ್ತಾರ, ಎಲ್ಲಾರು A to Z ಎಲ್ಲಾರು ಎದ್ದು ನ್ಯಾಯ ತೀರ್ಪಿಗಾಗಿ, ನಿತ್ಯ ಶಿಕ್ಷೆಗಾಗಿ ನಿಂತಿರ್ತಾರೆ ಬಿಳಿ ಸಿಂಹಾಸನದ ಮುಂದೆ. ಆ ಒಂದು ನ್ಯಾಯ ತೀರ್ಪು ಆದ್ಮೇಲೆ ನಿತ್ಯತ್ವ, ಎಟರ್ನಲ್ ಲೈಫ್. ಆಮೇಲೆ ಈಗ ದೇವ್ರ ಚಿತ್ತ ಅಂದ್ರೆ ಮನುಷ್ಯನ ಉತ್ಪತ್ತಿ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ, ಗೊತ್ತಿಲ್ಲ. ದೇವ್ರ ಚಿತ್ತ ಎಷ್ಟೊಂದು ದೊಡ್ಡ ಪ್ಲಾನ್, ಎಲ್ಲ ನೀಟಾಗಿ ನಡ್ಕೊಂಡ್ ಬರ್ತಾ ಇದೆ. ಒಂದೊಂದು ಕೂಡ ಸೈತಾನ ಆಲೋಚನೆ ಕೂಡ ಜರುಗ್ತಾ ಇಲ್ಲ. ಏನೋ ಗೊತ್ತಿಲ್ದಿರೋ ಯಾಮಾರಿಸಿ ತಕೊಂಡು ಹೋಗ್ತಾ ಇದ್ದಾನೆ. ಒಂದು ಕೆಲಸ ಬಿಟ್ರೆ ದೇವ್ರು ಏನ್ ಪ್ಲಾನ್ ಮಾಡ್ಕೊಂಡಿದ್ದಾನೋ ಅದು ಕರೆಕ್ಟ್ ಆಗಿ ನಡೀತಾ ಇದೆ. ಒಂದು ಚೂರು ತಪ್ಪದಿರ, ಮಿಸ್ ಆಗ್ದಿರ. ಕೇಳ್ತಾ ಇದೀಯ ಚೆನ್ನಾಗಿ ವಾಕ್ಯನ ಕೇಳ್ತಾ ಇದೀಯಮ್ಮ, ಕೇಳ್ತಾ ಇದೀಯಪ್ಪ, ಕೇಳ್ಬೇಕು. ಎಲ್ಲ ಗಮನ ಕೊಟ್ಟು ಕೇಳಿ, ಒಂದೊಂದು ಮಾತು ಕೂಡ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. 1000 ವರ್ಷ ಆಳ್ವಿಕೆಯಲ್ಲಿ ಸೈತಾನ ದೇವ್ರು ಏನ್ ಮಾಡಿರ್ತಾನೆ? ಕಟ್ಟಿ ಹಾಕಿರ್ತಾನೆ. ಗೋಗ್ ಮಗೋಗ್ ಯುದ್ಧ ಯಾವಾಗ? ಅವನು ಬಿಡುಗಡೆ ಆದ್ಮೇಲೆ. ಅರ್ಮೆಗದೋನ್ ಯುದ್ಧ ಯಾವಾಗ? 7 ವರ್ಷ ಉಪದ್ರವ ಕಾಲ ಆದ್ಮೇಲೆ. 1000 ವರ್ಷ ಆಳ್ವಿಕೆ ಮಧ್ಯದಲ್ಲಿ 7 ವರ್ಷ ಉಪದ್ರವ ಕಾಲ ಆಗೋಯ್ತು. ಅರ್ಮೆಗದೋನ್ ಯುದ್ಧ, ಆಮೇಲೆ ನಿತ್ಯ 1000 ವರ್ಷ ಆಳ್ವಿಕೆ, ಆಮೇಲೆ ಬಿಳಿ ಸಿಂಹಾಸನ, ನಿತ್ಯತ್ವ. ಪ್ರೈಸ್ ದಿ ಲಾರ್ಡ್. ಅದನ್ನ ನಾನು ನಾಳೆ ಹಾಕ್ತೀನಿ, ನಮ್ಮ ಗ್ರೂಪ್ ಅಲ್ಲಿ ನೋಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಆಮೆನ್. 1000 ವರ್ಷ ಅಂದ್ರೆ 1000 ವರ್ಷ, ಅದ್ರಲ್ಲಿ ಏನು ಹೆಚ್ಚು ಕಮ್ಮಿ ಇರೋದಿಲ್ಲ, ಕ್ಲೀನ್ ಆಗಿರ್ತದೆ. ಹಲ್ಲೆಲೂಯಾ. ಈಗ ಆ ವಾಕ್ಯಗಳನ್ನು ನೋಡೋಣ. ಪ್ರಕಟಣೆ ಗ್ರಂಥಕ್ಕೆ ಬನ್ನಿ. 20ನೇ ಅಧ್ಯಾಯ 1ನೇ ವಚನ ಓದಿ. ಒಂದೊಂದು ವಚನನೇ ಓದಿಸ್ತೀನಿ. ಆಗ ಒಬ್ಬ ರೆವಲೇಷನ್ ಚಾಪ್ಟರ್ 21. ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರ್ಪಣಿಯನ್ನು, ದೇವರು ಬರ್ಬೇಕಾಗಿಲ್ಲ ಸೈತಾನ ಕಟ್ಟಾಕಕ್ಕೆ. ಯಾರು ಸಾಕು? ದೇವದೂತನ. ಯಾಕೆ ಹೇಳ? ಅವನು ಸೈತಾನ ಆಗಿದ್ದ ಮುಂಚೆ, ಲೂಸಿಫರ್ ಆಗಿದ್ದ ಮುಂಚೆ, ಆ ಲೂಸಿಫರ್ ದೇವದೂತನಾಗಿದ್ದ ಅವನಷ್ಟೇ. ಒಂದು ಕೆರೋಬಿ, ನೆರಳು ಕೊಡುವ ಕೆರೋಬಿ, ದೇವದೂತನ ಸಾಕು ಅವನು ಕಟ್ಟಾಕ. ಇವತ್ತು ಒಂದು ಪ್ರಶ್ನೆ ಮಾಡ್ತಾರೆ ಎಲ್ಲಾರು, ಯಾಕೆ ದೇವ್ರ ಸೈತಾನ ಬಿಟ್ಕೊಂಡಿದ್ದಾನೆ? ಫಿನಿಶ್ ಮಾಡ್ಬಿಡ್ಬೋದಲ್ಲ. ಏನ್ ದೇವ್ರಿಗಿಂತ ದೊಡ್ಡವನ ಸೈತಾನ? ಸೈತಾನ ಕಟ್ಟಿ ಹಾಕಕ್ಕಾಗಲ್ಲ. ಯಾಕೆ ಬಿಟ್ಟಿದ್ದಾನೆ? ಆಮೇಲೆ ಯಾಕೆ ಬಿಟ್ಟಿದ್ದಾನೆ? ಒಂದೇ ಪರೀಕ್ಷೆ. ಆಮೇಲೆ ಆರಾಮಾಗಿ ಕಾನೂನು ಇಲ್ದಿರ ಬಿಟ್ಬಿಡ್ಬೋದಲ್ಲ. ಟ್ರಾಫಿಕ್ ಕೊಲೆ ಮಾಡಿದ್ರೆ ಹಂಗೆ ಬಿಟ್ಬಿಡ್ಬೋದಲ್ಲ. ಎಷ್ಟು ಜನ ಕಾನೂನು ಒಳಗಾಗ್ತಾರೆ, ಎಷ್ಟು ಜನ ಆಫೀಸರ್ ಮಾತು ಕೇಳ್ತಾರೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನೋಡಿ, ಇಲ್ಲಿ ಕಟ್ಟಿ ಆಗ್ತಾ ಇದ್ದಾನೆ. ಅವ್ರಿಗೆ ಇವತ್ತು ಉತ್ತರ ಕೊಡ್ತಾರೆ ದೇವರು. ಯಾಕೆ ಕಟ್ಟಿ ಆಗ್ತಾನೆ ಗೊತ್ತಾ? ಆಮೆನ್. ಒಂದು ಹತ್ರ ಸಭಾಮಂದಿರದಲ್ಲಿ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತಾ ಇದ್ದ. ಅಲ್ಲಿ ಒಬ್ಬ ಮನುಷ್ಯನಿಗೆ ದೆವ್ವ ಕೊಂತು. ಏನಂತ ಮಾತಾಡ್ದ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನ ಕಾಡುವುದಕ್ಕೆ ಬಂದಿಯಾ? ನೀನು ದೇವಕುಮಾರನು, ದೇವರು ಪ್ರತಿಷ್ಠಿಸಿದವನು. ಯಾರು ಹೇಳಿದ್ದ ಮಾತು? ಆ ಮನುಷ್ಯನ ದೆವ್ವನ.
ಆ ಮನುಷ್ಯನಲ್ಲಿ ದೇವರು ಹೇಳಿದ್ದು, ನೀನು ದೇವರು ಪ್ರತಿಷ್ಠಿಸಿದವನೇ. ನಮ್ಮ ಕಾಲ ಬರುವುದಕ್ಕಿಂತ ಮುಂಚೆ ಕಾಡೋದಕ್ಕೆ ಬಂದ. ಅವನಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾನೆ ದೇವರು. ಇನ್ನು ಮನುಷ್ಯರು ಹುಟ್ಟೋದೈತೆ, ಸಾವೈತೆ, ಮರಣಾಧಿಕಾರಿ ಬೇಕು. ಆ ಕೆಲಸ ಮಾಡೋದು ಅವನು. ಎಲ್ಲರೂ ಬಾತ್ರೂಮ್ ಎತ್ತಾರ, ಆಫೀಸ್ಗೆ ಹೋಗೋರು ಬಾತ್ರೂಮ್ ಎತ್ತಾರ, ಆಫೀಸ್ಗೆ ಹೋಗೋರು ತೋಟಕ್ಕೆ ಹೋಗ್ತಾರ? ಹೋಗಲ್ಲ. ಆಮೇಲೆ ಬರೆಯಕ್ಕೆ ಬರ್ದಿರೋರೆಲ್ಲರೂ ಒಂದು ಆಫೀಸ್ ರೂಮು, ಒಂದು ರಿಸೆಪ್ಷನ್ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ? ಆಗಲ್ಲ. ಇಂಗ್ಲೀಷೇ ಗೊತ್ತಿಲ್ಲದಿರೋ ಇಂಗ್ಲೀಷ್ ಆಯಾ ಕೆಲಸಕ್ಕೆ ಅವ್ರವ್ರು ಮಾಡ್ತಾರೆ. ಸೈತಾನ ಕೆಲಸಕ್ಕೆ ಸೈತಾನ ಮಾಡ್ತಾರೆ ಭೂಮಿಯಲ್ಲಿ. ದೇವ್ರ ಕೆಲಸ ದೇವರು ಮಾಡ್ತಾರೆ. ಸೈತಾನ ಹಿಂಬಾಲಕರಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ದೇವ್ರ ಮಕ್ಕಳು ದೇವ್ರ ಕೆಲಸ ಮಾಡ್ತಾರೆ. ಸೇಮ್ ಟು ಸೇಮ್ ಎಲ್ಲ. ಆಮೇನ್, ಹಲ್ಲೆಲೂಯಾ, ಆಮೇನ್. ಪಿಶಾಚನ ಯಾಕೆ ಇಟ್ಟಿದ್ದಾನೆ ಅಂದ್ರೆ, ನೋಡೋಣ, ಹಂಗೆ ಇಟ್ಬಿಟ್ರೆ ವ್ಯತ್ಯಾಸನೇ ಇರಲ್ಲ. ಏನಿರಲ್ಲ? ವ್ಯತ್ಯಾಸನೇ ಇರಲ್ಲ. ಎರಡು ಇರ್ತಾನೆ ಆಪ್ಷನ್, ಯಾವ್ದನ್ನ ಆರಿಸ್ಕೊ. ಆಮೇನ್. ಎರಡು ಮರ ಇದ್ದ, ಒಳ್ಳೆ ಹಣ್ಣು ತಿಂತೀಯೋ, ಜೀವವೃಕ್ಷ ಕೆಟ್ಟಿದ್ರು ಒಳ್ಳೆಯದು ತಿಂತೀಯೋ, ಆರಿಸ್ಕೊ. ಪರೀಕ್ಷೆ ಅದೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೇನ್. ಎಕ್ಸಾಮ್ ಇಲ್ದಿರ ಪಾಸ್ ಆಗ್ಬಿಡಂದ್ರೆ ಆಗುತ್ತಾ? ಎಕ್ಸಾಮ್ ಇಲ್ದಿರ ಪಾಸ್ ಆಗಂದ್ರೆ ಆಗುತ್ತಾ? ಸರಿ, ಒಬ್ಬರೇ ಇದ್ರೆ ಏನ್ ಮಾಡ್ತಾರೆ? ಪಾಸ್ ಮಾಡ್ಬಿಡ್ತಾರೆ. 25 ಸ್ಟೂಡೆಂಟ್ ಇದ್ರೆ ಏನ್ ಮಾಡ್ಬೇಕು? 25 ಸ್ಟೂಡೆಂಟ್ಗೆ ಎಕ್ಸಾಮ್ ಇಕ್ಲೇಬೇಕು. ಅವಾಗ ಅದ್ರಲ್ಲಿ ಪಾಸ್ ಯಾರು, ಫೇಲ್ ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ಕೇಳ್ತಾ ಇರೋದೇನಂದ್ರೆ, ಕೆಲವರು ವಿಶ್ವಾಸಿಗಳು ಎಕ್ಸಾಮ್ ಇದ್ರೆ ನನ್ನ ಪರಲೋಕ ಕರ್ಕೊಂಡು ಹೋಗಿದ್ರು. ಪಿಶಾಚಿ ನನ್ನ ಬಳಿಗೆ ಬಿಡ್ದಿರ ಪರೀಕ್ಷೆ ಮಾಡೋಣ. ಅವ್ನು ಪರೀಕ್ಷೆ ಮಾಡೋಂತಾನೆ. ನನಗಿರೋ ಹೆಸರುಗಳೇನು? ದೂರುಗಾರನು, ಶೋಧಕನು. ಶೋಧಕನ ಕೆಲಸ ಏನು? ಮತ್ತೆ ನನ್ನ ಶೋಧನೆ ಮಾಡಬೇಡ, ಶೋಧಕನೇ ಕಳಿಸ್ಬೇಡ, ಹಂಗೆ ಕರ್ಕೊಂಡ್ಬಿಡು ಅಂದ್ರೆ ಅದು ಹೆಂಗಾಗುತ್ತೆ ನೋಡಿ. ಆ ಶೋಧಕನ ಏನ್ ಮಾಡ್ತಾನೆ? ದೊಡ್ಡ ದೇವ್ರ ದೂತನ್ ಬಂದು ಏನ್ ಮಾಡ್ತಾ ಇದ್ದಾನೆ? ಕಟ್ಟಿ ಆಗ್ತಾ ಇದ್ದಾನೆ ಅಂತ ಹೇಳಿ. ಸೈಲೆಂಟ್ ಆಗಿರ್ಬೇಡಿ, ಮಾತಾಡಿ ದೇವ್ರ ಹತ್ರ. ಆಮೇನ್. ಏನ್ ಮಾಡ್ತಾ ಇದ್ದಾನೆ? ಯಾಕೆ ಕಟ್ಟಿ ಆಗ್ತಾ ಇರೋದು ಹೇಳು? ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ 1000 ವರ್ಷ ಆಳ್ವಿಕೆ ಮಾಡಬೇಕು. ಹಲ್ಲೆಲೂಯಾ. ಸೈತಾನ ಇತ್ತು ಆಳ್ವಿಕೆ ಮಾಡಿದ್ರೆ ಏನ್ ಸುಖ? ಸೈತಾನನ ಕಟ್ಟಿ ಹಾಕಿ ಆಳ್ವಿಕೆ ಮಾಡ್ತಾನೆ. 7 ಸಾಮ್ರಾಜ್ಯಗಳಂತ ಹೇಳಿಲ್ಲ, ಅದ್ರ ಜೊತೆಲಿ ಮೊಘಲಿಯರ ಸಾಮ್ರಾಜ್ಯ, ಆ ಸಾಮ್ರಾಜ್ಯ, ಈ ಸಾಮ್ರಾಜ್ಯ ಅಂತೆಲ್ಲ ಬಂತಲ್ಲ. ಅದನ್ನ ಅವನ್ನೆಲ್ಲ ಸೈತಾನ ಬಳಸ್ಕೊಂಡಿದ್ದಾನೆ. ಅವರಲ್ಲೆಲ್ಲ ಸೈತಾನ ತೂರಿದ್ದಾನೆ. ಬಾಬಿಲೋನ್ ಸಾಮ್ರಾಜ್ಯದಲ್ಲಿ ಸೈತಾನ ಇದ್ದ, ಮೇದಿಯ ಪೆರ್ಷಿಯ ಸಾಮ್ರಾಜ್ಯದಲ್ಲಿ ಸೈತಾನ ಇದ್ದ, ಗ್ರೀಕ್ ಸಾಮ್ರಾಜ್ಯದಲ್ಲಿ ಸೈತಾನ ಇದ್ದ, ಅಸಿರಿಯ ಸಾಮ್ರಾಜ್ಯದಲ್ಲಿ ಸೈತಾನ ಇದ್ದ, ರೋಮ್ ಸಾಮ್ರಾಜ್ಯದಲ್ಲಿ ಸೈತಾನ ಇದ್ದ. ಮಕ್ಕಳನ್ನ, ದೇವರು ಮಕ್ಕಳನ್ನ ಪೀಡಿಸೋದೇ ಮೇನ್ ದುರುದ್ದೇಶ. ಐಗುಪ್ತ ಸಾಮ್ರಾಜ್ಯದಲ್ಲಿ ಇದ್ದೇ ಇಲ್ವಾ? ನಾವು ಹೋಗಿ ನಮ್ಮ ದೇವರನ್ನ ಆರಾಧನೆ ಮಾಡಿ ಬರ್ತೀರಂದ್ರೆ ಇಲ್ಲ, ಆಗಲ್ಲ. ಕಡೆಗೆ ಏನ್ ಮಾಡ್ದ? 10 ಉಪದ್ರವಗಳನ್ನ ಹಾಕಿ ಭಯ ಪಟ್ಟು ಆ ಜನಗಳಲ್ಲಿ ಆ ದಿಗ್ಲನ್ನ ಕೊಟ್ಟು ಕರ್ಕೊಂಡೋದ ದೇವರು. ಹಲ್ಲೆಲೂಯಾ. ಎಂತ ಸೈತಾನ ಇದ್ದ. ನೀವು ಮಾತ್ರ ಹೋಗ್ಬೋದು, ನಿಮ್ಮ ಮಕ್ಕಳು ಹೋಗ್ಬಾರ್ದು. ಇವಾಗ ಏನು? ಮಕ್ಕಳು ಚರ್ಚೆಗೆ ಬರಬಾರ್ದು, ದೊಡ್ಡವರು ಚರ್ಚೆಗೆ ಬರಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ವಾಕ್ಯ ಏನ್ ಹೇಳ್ತದೆ ಅಲ್ಲಿ? ದೇವ ದೂತನ 1000 ವರ್ಷ ಆಳ್ವಿಕೆಯಲ್ಲಿ ದೇವರು ಕಟ್ಟಿ ಆಗ್ತಾ ಇದ್ದಾರೆ. ಕಟ್ಟಿ ಆಗ್ಬಿಟ್ಟು ನಾನೇ ರಾಜಾದಿರಾಜು. ಆಮೇನ್. ಮತ್ತೆ ಸೈತಾನ್ ಕಟ್ಟಿ ಹಾಕಾಗ ನಾವು ಕೆಲವರು ಪ್ರೇಯರ್ ಮಾಡ್ತಾರೆ, ಸೈತಾನ ಕಟ್ಟಿ ಆಗ್ತಾ ಇದ್ದೀನಿ. ಆಗಲ್ಲ, ನಾನು ಹೇಳ್ತೀನಿ. ಸೈತಾನನ ಕಾರ್ಯಗಳನ್ನ ಕಟ್ಟಿ ಹಾಕ್ತೀಯ. ಏನು? ತಂತ್ರಗಳನ್ನ ಕಟ್ಟಿ ಹಾಕ್ತೀಯ, ಅವನ ಆಲೋಚನೆಗಳನ್ನ ಕಟ್ಟಿ ಹಾಕ್ತೀಯ, ಅವನ ಕ್ರಿಯೆಗಳನ್ನ ಕಟ್ಟಿ ಹಾಕ್ತೀಯ. ಸೈತಾನ ಕಟ್ಟಿ ಹಾಕೋದು 1000 ವರ್ಷ ಆಳ್ವಿಕೆ. ಅದಕ್ಕಿಂತ ಮುಂಚೆ ಸಭೆ ಎತ್ತಲ್ಪಡಬೇಕು. ಅಂದ್ರೆ ಸಭೆ ಪರಲೋಕಕ್ಕೆ ಹೋಗ್ಬೇಕು. ಎರಡನೇದು ಅರ್ಮೆಗದೊಂದು 7 ವರ್ಷ ಉಪದ್ರವ ಕಾಲ ಆಗ್ಬೇಕು. ಆಮೇಲೆ 1000 ವರ್ಷ ಅರ್ಮೆಗದೊಂದು ಯುದ್ಧ ಆಗ್ಬೇಕು. 1000 ವರ್ಷ ಆಳ್ವಿಕೆ ಮುಂಚೆ ಕಟ್ಟಿ ಆಗುತ್ತೆ. ಅರ್ಮೆಗದೊಂದು ಯುದ್ಧ ಆಗೋವರೆಗೂ ಅವನ ಭೂಮಿಯಲ್ಲಿ ಇರ್ತಾನೆ, ಮನುಷ್ಯನ ಕೆಡಿಸ್ತಾ ಇರ್ತಾನೆ. ಅವರಲ್ಲಿ, ಇವರಲ್ಲಿ, ಸಿಂಹದಲ್ಲಿ, ಹಾವಲ್ಲಿ, ನರಿಯಲ್ಲಿ, ಮನುಷ್ಯರಲ್ಲಿ ತೂರ್ತಾ ಇರ್ತಾನೆ. ಕೆಲವರು ದೆವ್ವ ಬಿಡಿಸ್ತಿರಲ್ಲ, ಸೈತಾನ ಹಿಡಿದಿರೋದವನ್ನ. ಅವ್ರ ಹೆಸರುಗಳೆಲ್ಲ ಹೇಳೋದೆಲ್ಲ ಡೂಪ್ಲಿಕೇಟು. ಅವ್ರ ಮುಖವಾಡ ಹಾಕೊಂಡು ಅವ್ರು ಬಂದ್ರು ಇವರು ಅಂತ ಹೆಸರು ಹೇಳೋದಲ್ಲ. ತಾತ, ಅಜ್ಜಿ, ದೊಡ್ಡಮ್ಮ, ಚಿಕ್ಕಪ್ಪ, ಪಕ್ಕದ ಮನೆಯವರು, ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತ ಹೇಳೋದೆಲ್ಲ ಡೂಪ್ಲಿಕೇಟೇ. ಆಮೇನ್. ಪಾಪ ಹೋಗಿ ಅವ್ರ ಪಾತಾಳದಲ್ಲಿ ಬಿದ್ದು ಪೀಡಿಸ್ಕೊಂತ ಇರ್ತಾರೆ ಅವ್ರ ಹತ್ರ. ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಬರೋದು. ಇವಾಗ 1000 ವರ್ಷ ಆಳ್ವಿಕೆಯಲ್ಲಿ ಫಸ್ಟ್ ಕೆಲಸ ಏನು? ಅರ್ಮೆಗದೊನ್ ಯುದ್ಧದಲ್ಲಿ ಅವ್ರ ಮಗನನ್ನ
ಆ ಸುಳ್ಳು ಪ್ರವಾದಿಯನ್ನ ಜಯಿಸಿದ ತಕ್ಷಣ ನೆಕ್ಸ್ಟ್ ಕೆಲಸ ಏನ್ ಗೊತ್ತಾ? ಸೈತಾನ ಬಂದ್ ಮಾಡು. ಆಮೇಲೆ ನನ್ನ ರಾಜ್ಯಕ್ಕೆ ವಿರೋಧ ಮಾಡೋದು ಅವನೇ. ಅವನ್ನ ಫಸ್ಟ್ ಬಂಧಿಸ್ತಾ ಇದ್ದಾನೆ. 1000 ವರ್ಷ ಆಳ್ವಿಕೆ ಮುಂಚೆ ಫಸ್ಟ್ ಕೆಲಸ ಏನೋ? ಶತ್ರುಗಳನ್ನ ನಾಶನ ಮಾಡಿ ನರಕದಲ್ಲಿ ಹಾಕ್ದ. ಇನ್ನೊಂದು ದೊಡ್ಡ ಶತ್ರು ಇದ್ದಾನೆ, ಮರಣಾಧಿಕಾರಿ ಸೈತಾನ. ಅವನನ್ನ ಕಟ್ಟಿ ಹಾಕ್ತಾನೆ. ಕಟ್ಟಿ ಹಾಕ್ದಾಗ ಮರಣ ಇರ್ತದೆ. ಹೇಳ್ರಿ ನೋಡೋಣ, ಇಬ್ರೇ ಗ್ರಂಥ ಹೇಳ್ತದೆ ಮರಣಾಧಿಕಾರಿ ಅಂದರೆ ಸೈತಾನನು ಅಂತಿದೆ. ಏನಂತಿದೆ? ಮರಣಾಧಿಕಾರಿ ಅಂದರೆ ಸೈತಾನನು ಅಂತಿರ್ತದೆ. ಅವಾಗ 1000 ವರ್ಷದಲ್ಲಿ ಸಾವಿರಲ್ಲ. ಅದು ನೋಡಿ, ಫಸ್ಟ್ ಏನಿರಲ್ಲ? ಸಾವಿರ. ಮರಣನೇ ಇರಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರಣಾಧಿಕಾರಿ ಕಟ್ಟಿ ಹಾಕಿದ್ದಾನಲ್ಲ, ಅಧೋಲೋಕದಲ್ಲಿ ಇಟ್ಟಿದ್ದಾನಲ್ಲ, ಎತ್ತಿ ಅವನು ಬಂಧಿಸಿ ಅವನು ಸಾವೇ ಕೊಡೋಕ್ಕಾಗಲಿ ಅವನು. ಆಮೆನ್. ಹಲ್ಲೆಲೂಯಾ. ಆಮೆನ್. ಅವಾಗ ನೀನು ಮತಶಿಯಲ್ಲಿ ಎಷ್ಟು ವರ್ಷ ಇದ್ದ? 969 ಹೇಳಿ. 900 ಅವ್ರನ್ನ ಬೀಟ್ ಮಾಡ್ತೀನಿ ನೀನು. ಅವ್ರನ್ನ ಸೋಲಿಸ್ತೀಯ, ಅವನ್ನ ಓವರ್ ಟ್ರ್ಯಾಕ್ ಮಾಡ್ತೀನಿ ನೀನು. ಅವ್ರ 1000 ವರ್ಷ ಇರ್ತೀಯಲ್ಲ ನೀನು. ಇವಾಗ ಅಲ್ಲಿ ಬಂದು 1000 years ಯೇಸು ಕ್ರಿಸ್ತನ ಜೊತೆ ಭೂಮಿಯಲ್ಲಿ ಇರ್ತೀಯ ನೀನು. ಆಗ ಅವನ್ನ ಕೂಡ ನೀನು ದಾಟ್ಬಿಟ್ಟೆ. ಹಲ್ಲೆಲೂಯಾ. ಎಲ್ಲ ನಂಬಬೇಕು ನೀವು ಹೃದಯದಲ್ಲಿ. ಮಾತುಗಳನ್ನೆಲ್ಲ ಓದಿ. 2ನೇ ವಾಕ್ಯ ಓದಿ. ಎಲ್ಲ ಬೇರೆ ಬೇರೆ, ಎಲ್ಲ ಬೇರೆ ಬೇರೆ ಮ್ಯಾಟ್ರೆ. 2ನೇ ವಚನ ಸಪರೇಟ್ ಆಗಿ ನೋಡಿ. 2ನೇ ವಚನ ಏನ್ ಹೇಳ್ತದಮ್ಮ? ಪುರಾತನ ಸರ್ಪವು ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿ. ಬಂಧನ ಅಂದ್ರೆ ಜೈಲು. ಅದೋ ಲೋಕದಲ್ಲಿ ಎಲ್ಲೋ ಸೃಷ್ಟಿಯಲ್ಲಿ ಒಂದು ಕಡೆ ಇಟ್ಬಿಡ್ತಾನೆ, ಭೂಮಿ ಕೆಳಗಡೆ ಅನ್ಕೊಳ್ಳಿ, ಹೋಗ್ಲಿ. ಬಂದು ಭೂಮಿಯಲ್ಲಿ ಬರಂಗೇ ಇಲ್ಲ ಅವನು. ಯಾವ ದೇಶದಲ್ಲಿ, ಯಾವ ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ, ರಣದಲ್ಲಿ, ಯಾವ ಕ್ರಿಮಿ, ಜಂತು, ಕೀಟ ಎಲ್ಲಾದ್ರಲ್ಲಿ ಸೇರ್ತಾನೆ. ಎಲ್ಲಾದ್ರಲ್ಲಿ ಕ್ರಿಯೆ ಮಾಡ್ತಾನೆ. ಇಲ್ಲಂದ್ರೆ ನಾಯಿ ಕಚ್ಚೋದೇ ಇಲ್ಲ, ಸಿಂಹ ತಿನ್ನೋದೇ ಇಲ್ಲ, ಮನುಷ್ಯ ತಿನ್ನೋದಕ್ಕೆ ಅಧಿಕಾರ ಇಲ್ಲ. ಮೇನ್ ಸೈತಾನ ಇಲ್ಲಿರುವಾಗ ನೋಡಿ, ಆರಾಮಾಗಿ ಸಿಂಹನ ಮುಟ್ತಾ ಇದ್ರು ಆದಮ ಅವ್ವ. ಯಾವಾಗ ಪಾಪ ಮಾಡಿದ್ರು, ಯಾವಾಗ ಈ ಭೂಮಿಯಲ್ಲಿ ಸೈತಾನ ಎಂಟ್ರಿ ಕೊಟ್ಟನೋ, ಕಾಡು ಮೃಗಗಳು ಮಾಡ್ತಾರೆ. ಈಗಲೂ ಬರಲಿ, ಸಿಂಹ ಕಚ್ಚಿಬಿಡ್ತೈತೆ, ಹಾವು ಕಚ್ಚಿಬಿಡ್ತೈತೆ, ಅದರಲ್ಲಿ ವಿಷ ಇದೆ. ಹಸು ಆಯಿ ಬಿಡ್ತೈತೆ, ಹಾಕಿ ಒಂದೊಂದ್ಸಾರಿ ಗುಂಬು ಬಿಟ್ಟು ತಿವಿದು ಬಿಡ್ತೈತೆ. ಗೂಳಿಗಳೆಲ್ಲ ರೆಡ್ ಬುಲ್. ಕಾರಣ ಏನಂದ್ರೆ ಸೈತಾನ ಆ ಥರ ಮಾಡೋದು. ಕೊಲೆ ಮಾಡ್ತಾರೆ ಜನಗಳು. ಏನು? ಅವನೇ ಕೆಲಸ. ಸುಳ್ಳುಗಾರಿಕೆ ಅವನದೇ ಕೆಲಸ. ಲಂಚ ಇಸ್ಕೊಳ್ಳೋದು ಅವನದೇ ಕೆಲಸ. ಸುಳ್ಳು ಹೇಳೋದು ಅವನದೇ ಕೆಲಸ. ತೂರಿ ಮಾಡೋದು ಹಸುವಲ್ಲಿ, ಆ ಪ್ರಾಣಿಯಲ್ಲಿ, ಆ ಮನುಷ್ಯರಲ್ಲಿ, ಆ ಪಕ್ಷಿಯಲ್ಲಿ ತೂರೋದು ಅವನು. ತೂರು ಬಿಟ್ಟು ಅವ್ರ ಕೈಗಳನ್ನ, ಅವ್ರ ಕಾಲುಗಳನ್ನ, ಅವ್ರ ಮನಸ್ಸನ್ನ ಯೂಸ್ ಮಾಡ್ಕೊಂತಾರೆ. ನಿಮ್ಗೆ ಅರ್ಥ ಆಗಿಲ್ಲ ಹಲ್ಲೆಲೂಯಾ ಅಂತ? ಅಯ್ಯೋ, ಅವನೊಬ್ಬನೇ ಇಷ್ಟು ಕೆಲಸ ಮಾಡ್ತಾ ಇರೋದು. ಎಲ್ಲ ಮನುಷ್ಯರು ಒಳ್ಳೆಯವರೇ. ಸರಿ, ಪ್ರೇಯರ್ ನಡೀತಾ ಇತ್ತು, ಒಂದು ಸಿಸ್ಟರು ಅಂತ ಆಡ್ತಾ ಇದ್ದಾರೆ. ಏನು ಹೇಳಿ ಇವಾಗ? ಅರ್ಥ ಆಯ್ತಾ? ಕೈಗಳಲ್ಲಿ ಯಾರಿದ್ದಾರೆ? ಅವ್ರು ಯಾರು ಸಾಯಿಸ್ಕೊಂತಾರ? ಜಸ್ಟ್ ಲಾಸ್ಟ್ ಅಲ್ಲಿ ಕೂತಿದ್ದಾರೆ. ಅವತ್ತೇ ನಾನು ಹಿಂದ್ಗಡೆ ಕೂತೀನಿ ಫಸ್ಟ್ ಟೈಮ್. ನನಗೆ ಇವತ್ತೇನೋ ಫುಲ್ಫಿಟ್ಟಲ್ಲಿ ನಿಂತ್ಕೊಂಡು ದೇವ್ರ ಚಿತ್ತ ಏನೋ ನನಗೆ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಗ್ತಾ ಇದೆ. ಹಿಂಗೆ ಇಸ್ಕೊಂತಾ ಇದ್ದಾರೆ. ಫಸ್ಟ್ ರೋಡ್ ಬಂದು ನಾನು ಓಡೋದೆ, ಕಿತ್ತಿದ್ರಿ, ಡೆಲಿವರೀಸ್ ಕೊಟ್ರಿ. ಇವತ್ತು ಚೆನ್ನಾಗಿದ್ದಾರೆ ಸಿಸ್ಟರ್. ಇಸ್ಕೊಂತಾ ಇದ್ದಾರೆ. ಯಾರು ಅವ್ರು ದೇಶ ಮಾಡಲ್ಲ, ಸ್ವಂತ ದೇಹ ಪಿಸಾಚಿ. 1000 ವರ್ಷ ಅಂತ ಕೆಲಸಕ್ಕೆ ಯಾವುದು ನಡೆಯಲ್ಲ. 2ನೇ ವಚನ ಓದಬೇಕು. ಮತ್ತೆ ಓದ್ಬಿಡಿ ಅದನ್ನೇ ಪ್ಲೀಸ್. ಆ 1000 ವರ್ಷ ಅಂದ್ರೆ ಆ ಅನ್ನೋ ಪದನ ತಿರ್ಗಾ ಬರ್ತೈತೆ. ಆ ಅನ್ನೋದು ಇವತ್ತು ಗ್ಯಾಪ್ ಕೈಕೊಳ್ಳಿ. ಇವಾಗ ಆ 1000 ವರ್ಷ, ಆ 1000 ವರ್ಷ ಅಂತ ಓದ್ತೀನಿ ಇವಾಗ. ಆ ಅಂದ್ರೆ ಇನ್ನೂ ಬಂದಿಲ್ಲ ಅಂತ. ಆಮೇಲೆ ಒಂಥರ ಒಂದು ರೀತಿ ಹೇಳ್ಬೇಕಂದ್ರೆ, ಪ್ರೆಗ್ನೆನ್ಸಿ ಲೇಡಿ ಆಗಿರ್ತಾರೆ, ಆ ಮಗು ಡೆಲಿವರಿ ಆದ್ಮೇಲೆ, ಆ ಮಗು ಆಮೇಲೆ ಆ ಗಾಡಿ ತಂದ್ಮೇಲೆ, ಆ ಮನೆ ಕಟ್ಮೇಲೆ ನೋಡೋಣ. ಆ 1000 ವರ್ಷ ತೀರುವ ತನಕ ಸೈತಾನ
1000 ವರ್ಷ ಯೇಸು ಕ್ರಿಸ್ತನು ಪರಿಶುದ್ಧರು ಈ ಭೂಮಿಯನ್ನು ಆಳ್ತಾರೆ. ಭೂಮಿ ಮೇಲೆ ಪರಲೋಕದ ಚಿತ್ತ ನೆರವೇರ್ತೈತೆ. ಯೇಸು ಕ್ರಿಸ್ತನು ರಾಜಾದಿರಾಜನಾಗಿರ್ತಾನೆ. ನಾವು ರಾಜಕುಮಾರಿಯರಾಗಿರ್ತೀರಿ. ಆತನ ಆಳ್ವಿಕೆಯಲ್ಲಿ ಬಲವಾಗಿರ್ತೈತೆ. ಶತ್ರು ಇರೋದಿಲ್ಲ, ಕೆಟ್ಟದಿರಲ್ಲ, ಮಾಟ ಮಂತ್ರ ಇರಲ್ಲ, ಪೂಜಾರಿ ಇರಲ್ಲ, ಮಂತ್ರವಾದಿ ಇರಲ್ಲ, ಯಾವ ದೇವರು ಇರಲ್ಲ. ಆಮೇನ್. ಶೈತಾನನೇ ಇರಲ್ಲ. ಇನ್ನ ಆ ಹೆಸರಲ್ಲಿ ಈ ಹೆಸರಲ್ಲಿ ಆರಾಧನೆಯಲ್ಲಿ ಇರ್ತೈತೆ. ಪೂಜೆ ಗುಡಿ ಏನಿರಲ್ಲ. ನಥಿಂಗ್ ವಿಲ್ ಬಿ ಅಂತ ಹೇಳ್ಬೋದು ಒಂದೇ ಮಾತು. ಇನ್ನು ಮರುಳುಗೊಳಿಸದ ಹಾಗೆ ನೋಡು. 1000 ವರ್ಷ ಆಳ್ವಿಕೆಯಲ್ಲಿ ಮನುಷ್ಯರಲ್ಲಿ ಸೈತಾನ ಕಾರ್ಯ ಮಾಡಲ್ಲ, ಮರುಳುಗೊಳಿಸಲ್ಲ. ಹೆಂಗಿರ್ತದೆ ನೋಡಿ, ಪರಲೋಕದ ಸಾಮ್ರಾಜ್ಯ, ಯೇಸು ಕ್ರಿಸ್ತನ ಸಾಮ್ರಾಜ್ಯ, ಯೇಸು ಕ್ರಿಸ್ತನ ಆಡಳಿತ ಭೂಮಿ ಮೇಲೆ ಹೆಂಗಿರ್ತೈತೆ ಅನ್ನೋದಕ್ಕೆ ಮನುಷ್ಯರಲ್ಲಿ ಸೈತಾನ ತೂರಲ್ಲ. ಹಾಗೆ ದೇವದೂತನು ಅವನನ್ನು ಅದೋ ಲೋಕದಲ್ಲಿ ದೊಬ್ಬಿ ಮುದ್ರೆ ಅಂದ್ರೆ ದೇವರು ಬಿಚ್ಚಬೇಕು. ತಿರ್ಗಾ ಅದೇ ದೇವದೂತನ ಯಾರೋ ದೇವದೂತನ ಕಳಿಸ್ತಾನೆ. ಹೋಗಿ ಬಿಚ್ಚಿದ ಮೇಲೆ ನಾವು ಬರೋ ತಿರ್ಗಾ 1000 ವರ್ಷ ಆಳ್ವಿಕೆ ಆದ್ಮೇಲೆ ಬಿಸ್ತಾನೆ. ಸ್ವಲ್ಪ ಕಾಲ ಆ 1000 ಅಂತ ತಿರ್ಗಾ ಬಂದು ಆ 1000 ವರ್ಷ ಕಾಲ ಆದ್ಮೇಲೆ ತಿರ್ಗಾ ಅವನಿಗೆ ಬಿಡುಗಡೆ ಬಂದು. ಇಷ್ಟು ದಿನ ಯೇಸು ಕ್ರಿಸ್ತನ 1000 ವರ್ಷ ಭೂಮಿಯನ್ನು ಆಳಿದಾನೆ. ತಾನು ಯಾರು, ತನ್ನ ಗೌರ್ಮೆಂಟ್ ಯಾರು, ತನ್ನ ರಾಜ್ಯ ಯಾವುದು, ತನ್ನ ಮಕ್ಕಳು ಯಾರು ಅಂತ ಇಲ್ಲಿ ಇರೋ ಜನ ನೋಡಿರ್ತಾರೆ. ನೋಡ್ಬಿಟ್ಟು ನೋಡೋಣ ಮರುಳಾಗ್ತಾನಂತ ಅವ್ನು ಬಿಡೋ ತಿರ್ಗಾ ಪರೀಕ್ಷೆ ನೋಡಿ ಹೆಂಗಿದೆ. ದೊಡ್ಡ ಪರೀಕ್ಷೆ, ಅದು ಲಾಸ್ಟ್ ಪರೀಕ್ಷೆ. ಆಮೇಲೆ ಯಾವ ಯುದ್ಧ ಇರಲ್ಲ. ಸೈತಾನನು ನರಕದಲ್ಲಿ ಬಿದ್ದಿರ್ತಾನೆ, ಪಾಪಿಗಳೆಲ್ಲ ಅವನ ಜೊತೆಯಲ್ಲಿ ಬಿದ್ದಿರ್ತಾರೆ, ಪರಿಶುದ್ಧರೆಲ್ಲ ದೇವ್ರ ಹತ್ರ ಇರ್ತಾರೆ. ತಿರ್ಗಾ ಒಂದು ಪರೀಕ್ಷೆ ಇರ್ತಾನೆ. ನೋಡೋಣ 1000 ವರ್ಷ ಈ ಭೂಮಿನ ಆಳದಲ್ವಾ, ಎಲ್ಲ ಮಿನಿಸ್ಟ್ರಿಗಳಿಗಿಂತ, ಎಲ್ಲ ಪ್ರೆಸಿಡೆಂಟ್ಗಳಿಗಿಂತ, ಎಲ್ಲ ಅಧ್ಯಕ್ಷರಿಗಿಂತ ನಾನು ಈ ಭೂಮಿಯನ್ನ ಅದ್ಭುತವಾಗಿ ಆಳಿರ್ತೇನೆ. ಒಂದು ರೋಗ ಇರಲ್ಲ, ಒಂದು ವ್ಯಾಧಿ ಇರಲ್ಲ. ಆ ಟೈಮಲ್ಲಿ ಒಬ್ರಿಗೂ ಊಟಕ್ಕೆ ಕಷ್ಟ ಇರಲ್ಲ. ಪ್ರತಿದಿನ ಕರೆಂಟ್ ಇರ್ತದೆ, ಪ್ರತಿದಿನ ಒಳ್ಳೆ ನೀರಿರ್ತದೆ. ಏನು ಕೊರತೆ ಇರಲ್ಲ, ಯಾವ ಪ್ರಾಬ್ಲಮ್ ಇರಲ್ಲ. ನೆಟ್ವರ್ಕ್ ಚೆನ್ನಾಗಿರ್ತದೆ, ಮೋಸಗಾರ ಇರಲ್ಲ, ಅನ್ಯಾಯ ಇರಲ್ಲ, ಸುಳ್ಳು ಹೇಳೋರು ಇರಲ್ಲ. ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತಾರೆ ದೇವರು. ನೋಡೋಣ ಪಿಸಾಚಿನ ತಿರ್ಗಾ ಇವ್ರು ಬಿಡ್ತೀನಿ, ಇವ್ರು ಮರಳಾಗ್ತಾರೆ, ಆಗ್ತಾರೆ. ಅವನ ಜೊತೆ ಯುದ್ಧಕ್ಕೆ ಬರ್ತಾರೆ ಗೋಗ್ ಮಗೋಗ್. ಅವ್ರು ಯಾರಂದ್ರೆ ರಷ್ಯಾ ಪರ ಅನೇಕ ದೇಶಗಳಿರ್ತೈತೆ, ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಸೋತೋಗ್ತಾರೆ. ಓದಿ, ಅದು ಅರ್ಮೆಗದೊಂದು ಯುದ್ಧ ಮೈದಾನದಲ್ಲೇ ನಡೆಯೋದು. ಅದು ಯಾವಾಗ ನಡೆಯೋದು? ಅದೇ ಮೈದಾನದಲ್ಲಿ. ಮೇನ್ ಇದುವರೆಗೂ ಅಲ್ಲಿ ಸುಮಾರು 80ರಿಂದ 200 ಯುದ್ಧಗಳು ನಡೆದಿದ್ದಂತೆ. ಅದ್ಯಾರ ಯುದ್ಧ ವೀರರು, ಪ್ರೆಸಿಡೆಂಟ್ಗಳು ಆ ಭೂಮಿಯನ್ನು ಅರ್ಮಗದನ್ನು ಹೋಗಿ ನೋಡಿದ್ರೆ, ಪಾ ಇಷ್ಟು ದೊಡ್ಡ ಜಾಗನ, ವಿಸ್ತಾರವಾಗಿರೋ ಜಾಗ, ಪ್ರಪಂಚ ಯುದ್ಧ ಎಲ್ಲ ನಡೆದ ಈ ಜಾಗದಲ್ಲಿ ಮಾಡ್ಬೋದು ಅಂತಾರೆ. ಅದಕ್ಕೆ ಅದನ್ನು ಇಟ್ಟಿರೋದು. ಅದನ್ನು ದೇವರು ಇದುವರೆಗಲ್ಲ ಒಂದು ಬಿಲ್ಡಿಂಗ್ ಇಲ್ಲ, ಒಂದು ಅಪಾರ್ಟ್ಮೆಂಟ್ ಇಲ್ಲ, ಒಂದು ಹೋಟೆಲ್ ಇಲ್ಲ. 2 ಹತ್ರ ಹೋಟೆಲ್ ಕಟ್ಟಕ್ ಆಗ್ಲಿಲ್ಲ ಅಂತೆ. ಒಂದು ಯೇಸು ಕ್ರಿಸ್ತನಿಲಿಯೋ ಎಣ್ಣೆ ಮರಗಳ ಗುಡ್ಡ, ಗೆತ್ಸೆಮನೆ ಎಣ್ಣೆ ಮರಗಳ ಗುಡ್ಡ. 2ನೇದು ಅರ್ಮೆಗದೋನ್. ಈ 2 ಹತ್ರ ಯಾವ ಇಂಪ್ರೂವ್ಮೆಂಟ್ ಇಲ್ಲ ಇದುವರೆಗೂ. ಒಂದು ಯೇಸು ಕ್ರಿಸ್ತನ ಬೆಟ್ಟದ ಮೇಲೆ ಇಳಿಬೇಕು, 2ನೇದು ಅರ್ಮೆಗದೋನ್ ಯುದ್ಧ ಅಲ್ಲೇ ನಡಿಬೇಕು. ಅದು ಬೈಬಲ್ ಹೇಳೋದು, ಮನುಷ್ಯನಲ್ಲ, ಫಿಕ್ಸ್. ಅವೆರಡು ಇದುವರೆಗಲ್ಲೂ ಯಾವ ಇಂಪ್ರೂವ್ಮೆಂಟ್ ಇಲ್ಲ. ಔಟ್ಸೈಡ್ ಇದೆ, ಅಲ್ಲಿ ಜಾಗದಲ್ಲಿ ಇಲ್ಲ. ಎಷ್ಟು ಕೋಟಿ ಜನ ಹೋದ್ರು ಕೂಡ ಯುದ್ಧ ಮಾಡ್ಬೋದು. 20 ಕೋಟಿ ಜನ ಹೋಗ್ತಾರೆ, ಅದು ಬೈಬಲ್ ಹೇಳ್ತದೆ. ಎಷ್ಟು ಕೋಟಿ? 20 ಕೋಟಿ ಜನ ಯೇಸು ಕ್ರಿಸ್ತನ ವಿರುದ್ಧವಾಗಿ ಹೋಗ್ತಾರೆ. ಹಲ್ಲೆಲೂಯಾ. 20 ಕೋಟಿ ಅಂದ್ರೆ ಸಾಧಾರಣವಾಗಿ ನೋಡಬೇಡಿ. 3 ಲಕ್ಷ ಅಂದ್ರೆ ಈ ಜಯಂತಿ ನಗರ ತುಂಬಿ ಈಚೆ ಹೋಗ್ತಾರೆ. 3 ಲಕ್ಷ ಅಂದ್ರೆ ಜಯಂತಿ ನಗರ ತುಂಬಿ ಈಚೆ ನಿಂತ್ಕೊಂತಾರೆ. 3 ಕೋಟಿ 20 ಕೋಟಿ ಎಷ್ಟು ಜನ ಇರ್ತಾರೆ ನೋಡ್ಕೊಳ್ಳಿ. ಎಷ್ಟು ದೊಡ್ಡ ಮೈದಾನ ಇರ್ಬೋದಲ್ಲ. ಅದಕ್ಕೋಸ್ಕರ ಎಪ್ರೋಟಿಸ್ ನದಿನೇ ಒಣಗಿಸ್ತಾನಂತೆ ಅವ್ರು ಹೋಗ್ಬೇಕಂತ. ಆ ಯುದ್ಧಕ್ಕೆ, ಅರ್ಮೆಗದೋನ್ ಯುದ್ಧಕ್ಕೆ, ಗೋಗ್ ಮೆಗೋಗ್ ಯುದ್ಧ ಲಾಸ್ಟ್ ಫೈನಲ್. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಕಂಟಿನ್ಯೂ ಮಾಡಮ್ಮ. ಸಾರಿ, 1000 ಅಂತ ಬಂತು.
ಮೂರನೇ ಸಾರಿ ಬರ್ತದೆ. ತರುವಾಯ ಆ ಸಿಂಹಾಸನಗಳನ್ನು ಕಂಡೆನು, ಆ ಅವುಗಳ ಮೇಲೆ ಆಮೇಲೆ ಜನರು ಕೂತಿದ್ದರು. ಯಾರ ಮೇಲೆ? ಜನಗಳು ಕೂತಿದ್ರು. ನ್ಯಾಯ ತೀರಿಸುವ ಅಧಿಕಾರವು ಹ್ಮ್ ಅವರಿಗೆ ಕೊಡಲ್ಪಟ್ಟಿತು. ಆಮೇಲೆ ಇದಲ್ಲದೆ ಹ್ಮ್ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ಹ್ಮ್ ದೇವರ ವಾಕ್ಯದ ನಿಮಿತ್ತವಾಗಿಯೂ ಹ್ಮ್ ತಲೆವಹಿಸಿಕೊಂಡವರ ಆತ್ಮಗಳನ್ನು ಹ್ಮ್ ಮೃಗಕ್ಕೂ. ಇದು ಯಾವಾಗಂದ್ರೆ 7 ವರ್ಷ ಉಪದ್ರವ ಕಾಲದಲ್ಲಿ ಬಿಡಲ್ಪಟ್ಟವರು ಇಸ್ರಾಯೇಲ್ ಇರ್ತಾರೆ. ಯಾರಿರ್ತಾರೆ? ಇಸ್ರಾಯೇಲ್ ಇರ್ತಾರೆ. ಅವರು ನನಗೆ ಬೇಡ ಮುದ್ರೆ, ನನಗೆ ಊಟ ಕೊಟ್ಟಿಲ್ಲ ಪರವಾಗಿಲ್ಲ, ನೀರು ಕೊಟ್ಟಿಲ್ಲ ಪರವಾಗಿಲ್ಲ, ನಾನು ಕ್ರಿಸ್ತನ್ಗಾಗಿ ಸಾಯ್ತೀನಿ, ನನ್ನನ್ನ ಕಡಿದ್ಬಿಡಿ ಅಂತ ಹೇಳ್ತಾರೆ. ಕಡಿಸಿಕೊಂಡವರಂತಿದೆ ನೋಡಿ. ಆಮೇಲೆ ಅವರು ರಕ್ಷಣೆ ಹೊಂದಿ ಪರಲೋಕಕ್ಕೆ ಹೋಗ್ತಾರೆ. ಮೃಗಕ್ಕೂ ಆ. ಅದರ ವಿಗ್ರಹಕ್ಕೂ ಹ್ಮ್ ನಮಸ್ಕರಿಸದೆ ಆ. ತಮ್ಮ ಹಣೆಯ ಮೇಲೆ ಆ. ಮತ್ತು ಕೈಯ ಮೇಲೆ ಆ. ಗುರುತು ಹಾಕಿಸಿಕೊಳ್ಳದೆ ಒಳ್ಳದೆ ಇರುವವರನ್ನು ಕಂಡು ಆಲ್ರೆಡಿ ನಿದ್ರೆ ಹೋದವರು ಅಲ್ಲಿದ್ದಾರೆ, ಜೀವಂತವಾಗಿರೋರು ಅಲ್ಲಿದ್ದಾರೆ. ಹಳೆ ಒಡಂಬಡಿಕೆಯವರು ಇವ್ರಿಗೆ ನ್ಯಾಯ ತೀರಿಸಿ ಅವ್ರನ್ನ ನಮ್ಮ ಜೊತೆಲಿ ಕರ್ಕೊಂಡು ಕೆಳಗೆ ಬರೋದು, ಅರ್ಮೆಗದೊಂದು ಯುದ್ಧ ನಡೆಸೋದು. ಆಮೇಲೆ 1000 ವರ್ಷ ಆಗಲಿಕ್ಕೆ, ಆಮೇಲೆ ಗೋಗ್ ಮಗೋಗ್ ಯುದ್ಧ, ಆಮೇಲೆ ಫೈನಲ್ ಜಡ್ಜ್ಮೆಂಟು, ಆಮೇಲೆ ನಿತ್ಯತ್ವ ಎಟರ್ನಲ್ ಲೈಫ್. ಅವರು ಹ್ಮ್ ಜೀವಿತರಾಗಿ ಎದ್ದು ಹ್ಮ್ 1000 ವರ್ಷ ತಿರ್ಗಾ 3ನೇ ಸಾರಿ ಬರ್ತದೆ 1000 ವರ್ಷ. ಟೋಟಲಿ 7 ಸಾರಿ 6 ಸಾರಿ ಇರ್ತದೆ ಅಲ್ಲಿ ಮಾತ್ರ. ಆ 1000 ವರ್ಷ ಕ್ರಿಸ್ತನೊಂದಿಗೆ ಕ್ರಿಸ್ತನೊಂದಿಗೆ ಭೂಮಿಯ ಮೇಲೆ ಆಳ್ವಿಕೆ ಮಾಡ್ತಾರೆ. 7 ವರ್ಷದಲ್ಲಿ ಸತ್ತೋರು, 7 ವರ್ಷ ಮುಂದೆ ಕ್ರಿಸ್ತನಲ್ಲಿದ್ದು ನಿದ್ರೆ ಹೋದವರು, ಹಳೆ ಒಡಂಬಡಿಕೆ ಬಿಲಿವರ್ಸು 4 ಗ್ರೂಪ್ಗಳು ಸೇರಿ ಬಂದು ಕೆಳಗಡೆ ಇಳಿತಾರೆ. ಕ್ರಿಸ್ತನೊಂದಿಗೆ ಭೂಮಿ ಮೇಲೆ ಆಳ್ವಿಕೆ ಮಾಡ್ತಾರೆ 1000. ಮಹಿಮೆಯ ವಸ್ತ್ರವನ್ನ ಧರಿಸ್ಕೊಂಡು ಬರೋದು. ಆ ದೇಹಕ್ಕೆ ಸಾವಿಲ್ಲ, ಅಮರತ್ವ ಅಂತ. ಆಮೇಲೆ ಆಮೇಲೆ ಇನ್ಪೆರಿಷಿಬಲ್ ಬಾಡಿ ಅಂತಾರೆ ಇಂಗ್ಲಿಷಲ್ಲಿ, ಇನ್ಪೆರಿಷಿಬಲ್ ಬಾಡಿ. ಹಲ್ಲೆಲೂಯಾ. ಸಾವೇ ಇರಲ್ಲ. ನನ್ನನ್ನು ಮುಟ್ಬೇಡ ಮರಿಯಾ, ನನ್ನನ್ನು ಮುಟ್ಬೇಡ, ಇನ್ನೂ ನಾನು ತಂದೆ ಬಳಿಗೆ ಹೋಗಿಲ್ಲ. ಆದ್ರೆ ತೋಮ ಮುಟ್ಟಿ ನೋಡ್ತಾನೆ. ಇಲ್ಲಿ ಕೈ ಇಡು ನೋಡು, ಎಲ್ಲರಿಗಿದ್ದಾಗ ನನಗೂ ದೇಹ ಇದೆ, ಮುಟ್ಬೋದು ನನ್ನ. ಆ ಥರ ದೇಹ. ಊಟ ಕೂಡ ತಿನ್ಬೋದು ಆ ದೇಹದಲ್ಲಿ. ಮೀನು ಏನಾದ್ರು ಇದ್ರೆ ಕೊಡಿ, ತಿಂತೀನಿ. ಅಲ್ಲೆಲ್ಲೂಯಾ. ಅದ್ರ ಒಂದಿನ ದೇವ್ರ ವಾಕ್ಯ ಬಂದಾಗ ತಿಳ್ಕೊಳ್ಳಿ. ಅದರ ಆ ವಿಷಯದಲ್ಲಿ ಆ ದಿನದಲ್ಲಿ ದೇವರು ಮಾತಾಡ್ತಾನೆ. ಇವತ್ತು 1000 ವರ್ಷದ ಬಗ್ಗೆ ಮಾತಾಡ್ತಾರೆ. ಆ 1000 ವರ್ಷ ಮೊದಲನೇ ಪುನರುತ್ಥಾನದಲ್ಲಿ ಸೇರಿವರು ಯೇಸು ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಆಮೇಲೆ ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಹೇಳಲ್ಲ. ಅವ್ರು ಹಂಗೇ ಇರ್ತಾರೆ ಸಮಾಧಿಗಳಲ್ಲಿ. ಅವಾಗಲೇ ಹೇಳಿಲ್ಲ, ಸಮಾಧಿಯಲ್ಲಿ ಹಂಗೆ ಬರಬೇಕು. ಅವ್ರು ಯಾವಾಗಂದ್ರೆ ಬಿಳಿ ಸಿಂಹಾಸನ, ಅವಾಗ ಎದ್ದು ಹೇಳ್ತಾರೆ. ಆಮೇಲೆ ಇದೇ ಪ್ರಥಮ ಪುನರುತ್ಥಾನ. ನಾವು ಆ ಪ್ರಥಮ ಪುನರುತ್ಥಾನದಲ್ಲಿ ಸೇರಬೇಕು. ಯಾರು 1000 ವರ್ಷ ಕ್ರಿಸ್ತನೊಂದಿಗೆ ಇರ್ತಾರೆ ಅವರೇ ಪ್ರಥಮ ಪುನರುತ್ಥಾನ. 1000 ವರ್ಷ ಆಳ್ವಿಕೆಯಲ್ಲಿ ಭೂಮಿಯಲ್ಲಿ ಹೋಗ್ಬಿಟ್ಟು ತಿರ್ಗಾ ಇಳಿದು ಬರಬೇಕು, ಅವರೇ ಪ್ರಥಮ ಪುನರುತ್ಥಾನ. ಆಮೇಲೆ ಇವರಿಗೆ ಮರಣ ಇಲ್ಲ, ಇವ್ರಿಗಿನ್ನ ಸಾವಿಲ್ಲ. ಇವರು ನರಕಕ್ಕೆ ಹೋಗಲ್ಲ, ಇವರು ಕ್ರಿಸ್ತನ ಜೊತೆಯಲ್ಲಿ ಇರ್ತಾರೆ. 1000 ವರ್ಷ ಆಳ್ವಿಕೆಯಲ್ಲಿ ಇರ್ತಾರೆ, ನಿತ್ಯತ್ವದಲ್ಲಿ ಕೂಡ ಇರ್ತಾರೆ. ಆಮೇಲೆ ಪ್ರಥಮ ಪುನರುತ್ಥಾನದಲ್ಲಿ ಆಮೇಲೆ ಧನ್ಯನು ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಹೇಳಿಲ್ಲ, ಸಾವಿಲ್ಲ ಅಂತ. ಇಂಥವ್ರ ಮೇಲೆ ಮರಣಕ್ಕೆ ಅವ್ರಿಗಿನ್ನ ನೆಕ್ಸ್ಟ್ ಮರಣ ಅನ್ನೋದೇ. ಈ ದೇಹ ಸಾಯ್ತದೆ, ಈ ದೇಹನ ಬಿಡಿ, ನಮ್ಮ ಆತ್ಮಕ್ಕೆ ಇನ್ನೊಂದು ದೇಹನ ಕೊಡ್ತಾರೆ, ಅದು ಅಮರತ್ವ. ಆದರೆ ಅವರು ದೇವರಿಗೂ ತಿರ್ಗ 4ನೇ ಸಾರಿ 5ನೇ ಸಾರಿ 1000 ವರ್ಷ ಅಂತ. ಆ 1000 ವರ್ಷ ಆಳುವರು ಏನಾಗಿ, ಆಮೇಲೆ ಆಳುವರು. ಆಮೇಲೆ ಆಳುವರಂದ್ರೆ ನೀನು ಕೂಡ ಆಳ್ತೀಯ ಅಂತ. ಯೇಸು ಕ್ರಿಸ್ತನ್ ಮಾತ್ರ ಬೇಡ, ಆಳುವರು. ಆಮೇಲೆ
ಈಗ ನಮ್ಮ ಮಹಾಯಾಜಕರು ಎಲ್ಲಿದ್ದಾರೆ? ದೇವರು ಬಲಗಡೆಯಲ್ಲಿದ್ದಾರೆ, ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಈಗ ಅದನ್ನು ಯಾಜಕನು ರಾಜಾದಿ ರಾಜನಾಗಿ ಬರ್ತಾನೆ. ಆಮೆನ್. ಆ 1000 ವರ್ಷಗಳು ತೀರಿದ ಮೇಲೆ ತಿರ್ಗಾ ಆ 1000 ವರ್ಷ ಅಂತ ಬರ್ತಾರೆ. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಸೆರೆಯಿಂದ ಬಿಡುಗಡೆಯಾಗುವುದು. ಸೆರೆಯಿಂದ ಸೈತಾನಿಗೆ ಏನಾಗ್ತದೆ? 1000 ವರ್ಷದ ದೇವರು ಬಂದಿರೋ ನಮ್ಗೆಲ್ಲ 1000 ವರ್ಷನೇ ಬಿಡುಗಡೆ ಆಗುವುದು. 1000 ವರ್ಷ ಅಂದ್ರೆ ಒಂದು 15 ತಲೆ, ಆದ್ರೆ ಇಲ್ಲಿ ಒಂದೇ ತಲೆ ಇರ್ತದೆ. ಬಿಡುಗಡೆ ಆಗುವುದು ಬಂದ್ಬಿಟ್ಟು ಏನ್ ಮಾಡ್ತಾನೆ ನೋಡಿ, ಅವನು ಹೊರಗೆ ಬಂದು ಭೂಮಿಯಲ್ಲಿ 4 ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ 255 60 80 ದೇಶಗಳಲ್ಲಿ ಜನಗಳು ಏನ್ ಮಾಡ್ತಾರಂತೆ? ಮಂಗೋಲಿಸ್ ಅಂತ ಕೇಳಿದ್ದೀರಾ? ಚೈನೀಸ್ ಅಂತ ಕೇಳಿದ್ದೀರಾ? ಹಾಂಗ್ಕಾಂಗ್ ಅಂತ ಕೇಳಿದ್ದೀರಾ? ಅವರೆಲ್ಲ ಒಂದೇ ತರ ಇರ್ತಾರೆ. ಟಿಬೇಟ್ ನೇಪಾಳಿ ಆ ಕಡೆ ಬರ್ತಾರೆ ಅವರೆಲ್ಲ. ಫುಲ್ ವೈಟ್ ಇರ್ತಾರೆ, ಅವರು ರೆಡ್ಡಿಗೆ ಇರ್ತಾರೆ, ಬ್ಲಾಕ್ ಇರಲ್ಲ ಅವರು. ಚೀನಾದವರು ಇಲ್ಲಿ ಸೇರ್ತಾರೆ. ಮಗೋಗ್ ಅಂತ ರಷ್ಯಾ ಜನ ನೋಡಿ ಹೇಳ್ತಾನೆ, ಇವನ್ನ ಮಗೋಗ್ ಅಂತಾರೆ. ಇದು ಗ್ರೀಕ್ ಭಾಷೆ. ಅದನ್ನ ಇವಾಗ ಮಂಗೋಲಿಸ್ ಚೈನೀಸ್ ಕೇಳಿದ್ದೀರಾ? ಅದನ್ನೇ ಮಗೋಗ್ ರಷ್ಯನ್ಸ್. ಇವಾಗ ಅವ್ರ ಹತ್ರ 20 ಕೋಟಿ ಜನ ಸೈನಿಕರು ರೆಡಿ ಇದ್ದಾರೆ. ಒಂದಿನ ನಮ್ಗೆ ಯುದ್ಧ ಇದೆ, ಅವ್ರಿಗೆ ಊಟ ಕೊಟ್ಟು ಅವ್ರಿಗೆ ಎಲ್ಲ ಸೌಕರ್ಯ ಕೊಟ್ಟು ಸತ್ತೋರ್ನ ಬದುಕಿಸಿ ಹೊಸದಾಗಿ ಸೇರಿಸ್ತಾನೆ ಇದ್ದಾರಂತೆ ಆ ಸೈನ್ಯದಲ್ಲಿ. ಅವ್ರ ಹತ್ರ 20 ಕೋಟಿ ರೆಡಿ ಮಾಡ್ಬೇಕಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಇರೋರ್ನ 20 ಕೋಟಿ ಇವಾಗಿಂದಾನೇ ಸುಮಾರು 96 ಇಂದ ಇದರಲ್ಲಿ ಸೇರ್ತಾನೆ ಇದ್ದಾರಂತೆ ಆರ್ಮಿಯಲ್ಲಿ. 96 ಇಂದ ಅವ್ರ ಊಟ ಏನಾಯ್ತು, ಅವ್ರ ಜಾಗ ಏನ್ ಬೈಬಲ್ ಸತ್ಯ ನೋಡಿ. ಎಷ್ಟಿದೆ ಅಂತ ಲೆಕ್ಕ ಹಾಕಕ್ಕಾಗುತ್ತಾ? ತಂದು ನಿಲ್ಲಿಸ್ತಾರಂತೆ ಆರ್ಮ್ಯಾಗೋದೊಂದು ಪ್ಲೇಸ್ ತಿರ್ಗಾ. ಯಾರ್ಯಾರಿಗೆ? ದೇವ್ರ ಜನರು ಎಲ್ಲಿರ್ತಾರೆ? ಅವಾಗ ಭೂಮಿ ಮೇಲೆ ಇರ್ತಾರೆ. ದೇವರ ಪಟ್ಟಣ ಎಲ್ಲಿರ್ತೈತೆ? ಭೂಮಿ ಮೇಲೆ ಇರ್ತೈತೆ. ದೇವರ ಜನರಗೂ ಪಟ್ಟಣಕ್ಕೂ ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಬೂದಿ ಅವರ ಆತ್ಮ ಹೋಗಿ ಸಿಂಹಾಸನದ ಮುಂದೆ ನಿಂತ್ಕೊಳ್ತೈತೆ. ಅವ್ರ ದೇಹ ಏನಾಯ್ತು? ಆತ್ಮ ಸುಡಲ್ಲ, ಆತ್ಮ ಸುಟ್ಟೋಗಲ್ಲ. ಸುಡಕ್ಕಾಗೋದಿಲ್ಲ ಯಾರು ಆತ್ಮ, ಬಾಡಿನ ಸುಡೋದು. ಅವರ ಆತ್ಮ ಹೋಗಿ ಇಡೀ ಸಿಂಹಾಸನ ಮುಂದೆ ನಿಂತ್ಕೊತೈತೆ. ಆ ದೇಹ ಅಲ್ಲೇ ಬೂದಿ. ಆ ದೇವರಿಗೆ ದೇವ್ರ ಮಕ್ಕಳಿಗೆ ತಾನೇ ವಿರುದ್ಧವಾಗಿ ನಿಂತಿದ್ದು, ದೇವ್ರ ಪಟ್ಟಣಕ್ಕೆ. ಆಮೆನ್. ಎಷ್ಟನೇ ವಚನ ನಮ್ಮದು? 7ನೇ ವಚನ 9. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆಮೆನ್. ಸೊ ಅಲ್ಲಿ 1000 ವರ್ಷದ ವಾಕ್ಯ ಮುಗೀತಪ್ಪ. ಇವಾಗ ಇನ್ನೇನಿರ್ತೈತೆ ನೋಡೋಣ. ಇನ್ನು ಏನು ಇದ್ರ ಬಗ್ಗೆ ಹೆಚ್ಚಾಗಿ ವಿವರವಾಗಿ ಇರ್ತೈತೆ ಬೈಬಲ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಮೀಕಾ ಗ್ರಂಥ 4ನೇ ಅಧ್ಯಾಯ 2ರಿಂದ 3. ಮೇಕಾ ಚಾಪ್ಟರ್ ಮೇಕಾ 4:2 and 3. ಸಾರಿ, ಮೀಕಾ 4ನೇ ಅಧ್ಯಾಯ 2ರಿಂದ 3 ಓದಿ ಬೇಗ. ಹೊರಟು ಬಂದ ಬಹು ದೇಶದವರು ಬನ್ನಿರಿ. ಆ ಟೈಮಲ್ಲಿ ಜನಗಳು ಬಿಟ್ಟಿರ್ತಾರಲ್ಲ, ಉಪದ್ರವ ಕಾಲ ಆದ್ಮೇಲೆ ಆರ್ಮ್ಯಾಗೋದೊಂದು ಯುದ್ಧ ಆದ್ಮೇಲೆ ಆ ಜನಗಳು ಏನಂತ ಮಾತಾಡ್ತಾರಂತೆ? ಯೇಸು ಕ್ರಿಸ್ತನ ಇರ್ತಾನೆ ಭೂಮಿ ಮೇಲೆ. ಆಮೆನ್. ಮಿಕ್ಕಿರೋ ಜನಗಳು ಇರ್ತಾರೆ ಮೇಲ್ಗಡೆಯಿಂದ. ಯೇಸು ಕ್ರಿಸ್ತನ ಪರಿಶುದ್ಧರು ಇಳಿದಿರ್ತಾರೆ. ಏನಂತ ಮಾತಾಡ್ತಾರಂತೆ? 1000 ವರ್ಷ ಆಳ್ವಿಕೆಯಲ್ಲಿ ಮಿಕ್ಕಿರೋ ಜನ ಬನ್ನಿರಿ ಯೆಹೋವನ ಪರ್ವತಕ್ಕೆ. ನಮಗೆ ಬೋಧಿಸ್ತಾನೆ, ನಾವ್ ಹೆಂಗಿರ್ಬೇಕಂತ ಹೇಳ್ಕೊಡ್ತಾನೆ. ಇದುವರೆಗೂ ಯಾವ ರಾಜನು ಹೇಳ್ಕೊಟ್ಟಿಲ್ಲ. ಕೊಲೆ ಮಾಡಿ ನಾನು ಕಾಪಾಡ್ತೀನಿ ಅಂತ ಹೇಳಿದ್ರು.
ನಾನು ನಿಮ್ಗೆ ಹಂಗೆ ಹೇಳಲ್ಲ. ಮನುಷ್ಯ ಎಲೆಕ್ಷನ್ ಟೈಮಲ್ಲಿ ನನ್ನ ಹತ್ರ ಓಡ್ ಬಂದ, ನನ್ನ ಹತ್ರ ಅಂಗಡಿ ಇದ್ರು, ಅಂಗಡಿಯಲ್ಲಿ ನಾನು ಕೂತಿರುವಾಗ ಒಂದು ಮನುಷ್ಯ ಅಂದ್ಬಿಟ್ಟು, ಸರ್ ನನ್ನ MLA ಗಲಾಟೆ ನಡೀತಿದೆ ಅಂತ ಫೋನ್ ಮಾಡಿದೆ, ಸಾಧ್ಯವಾದರೆ ಇವನ್ನ ಎತ್ಬಿಡು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ದ. ನಾನೇನೋ ಅವ್ನು ಎತ್ಬಿಡ್ತೀನಿ, ನಾನು ನೆಕ್ಸ್ಟ್ ಡೇ ನಾನು ಓಡಾಡುವಾಗ MLA ಎಲ್ಲಿರ್ತಾನೆ, ಅವ್ನು ನನ್ನ ಫಾಲೋಅಪ್ ಮಾಡಿ ಅವ್ರ ವಿರೋಧಿಗಳು ಅವ್ರ ಮನೆಯವ್ರು ನನ್ನ ಸಾಯಿಸ್ತಾರೆ ತಾನೆ. ಏನು ಸರ್ ಇಷ್ಟು ಮೋಸ, ನಮ್ಮನ್ನು ಹೆಂಗೆ ಸಿಕ್ಕಾಕ್ಸ್ತಾರೆ ದಲಿತರನ್ನ, ಮಿನಿಸ್ಟ್ರುಗಳು. ಅವ್ರಿಗೆ ಬಾಯಿ ಎತ್ತಿದ್ರೆ ಅದೇ ಮುಗಿಸ್ಬಿಡು, ಕೊಲೆ ಮಾಡ್ಬಿಡು. ಅವ್ರಲ್ಲೆಲ್ಲ ಅದೇ. ಬಟ್ ಯೇಸು ಕ್ರಿಸ್ತನು ನೀತಿಯ ಮಾರ್ಗವನ್ನು ಬೋಧಿಸುವನು. ಆಮೇನ್. ನೆಕ್ಸ್ಟ್ ಆತನು ಯಾಕೆ ಮೊದಲು ನಡೆದಿಲ್ಲ, ಸೈತಾನ ಈಗ ನಡೆಯಕ್ಕಾಗಲ್ಲ, ಬಿಡಲ್ಲ, ಅವ್ನು ಕೇಳಕ, ಪ್ರೇಮ್ ಮಾಡಕ, ಚರ್ಚಿಗೆ ಬರಕ, ದೇವ್ರ ನಂಬಕ, ಅದು ಸೈತಾನ ಇರಲ್ಲ. ಆಮೇಲೆ ಚಿಯೋನ್ ಅಂದ್ರೆ ಪರಲೋಕದಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ. ಯೆರೂಸಲೇಮಿನಿಂದ ಅಂದ್ರೆ ಏನರ್ಥ ಗೊತ್ತಾ? ಹೆಂಗೆ ಸೈತಾನ 7 ವರ್ಷ ಆ ಯೆರೂಸಲೇಮಿನಲ್ಲಿ ಕೂತ್ಕೊಂಡು ಈ ಭೂಮಿಯನ್ನ ಕಂಟ್ರೋಲ್ ಮಾಡ್ತಾನೆ. 7 ವರ್ಷ ಆದ್ಮೇಲೆ ಅದೇ ಯೆರೂಸಲೇಮಿನಲ್ಲಿ ಯೇಸು ಕ್ರಿಸ್ತನು ದೇವಾದಿ ದೇವನಾಗಿ, ಕರ್ತಾದಿ ಕರ್ತನಾಗಿ, ರಾಜಾದಿ ರಾಜನಾಗಿ, ಆ ಬಟ್ಟೆ ಮೇಲೆ ಶಾಲು ಮೇಲೆ ಬರ್ತಿತ್ತಲ್ಲ, ಕರ್ತರ ಕರ್ತನು, ರಾಜಾದಿ ರಾಜನು, ದೇವರ ವಾಕ್ಯ ಅಂತ ಇನ್ನೂ ಒಂದು ಹೆಸರು ಬೇರೆ ಬರ್ತೈತೆ ದೇವರಿಗೆ, ನಿನಗೆ. ಆ ಹೆಸರು ಇನ್ನೂ ಯಾರಿಗೂ ಗೊತ್ತಿಲ್ಲ, ಅದು ನಿತ್ಯತ್ವದಲ್ಲಿ ಗೊತ್ತಾಗ್ತದೆ. ಜೀಸಸ್ ನೇಮ್ ಬೇರೆ ಇದೆ ಅಂತ. ಇದು ರಕ್ಷಣೆಯ ನಾಮ, ಪಾಪಗಳನ್ನು ಕ್ಷಮಿಸೋ ನಾಮ ಜೀಸಸ್ ಅಷ್ಟೇ. ನಿತ್ಯ ಜೀವ ಕೊಡೋ ನಾಮ ಜೀಸಸ್. ಫ್ಯೂಚರ್ ಹೆಸರು ಬೇರೆ ಇದಂತೆ, ಅದು ಬೇರೆ ನೋಡಿ, ಸೀಕ್ರೆಟ್. ಆಮೇನ್. ಅದೇನ್ ಪದ ನಮ್ಮ? ಆತನು ಚೀಯೋನಿಂದ, ಅದಾದ್ಮೇಲೆ ಯೆಹೋವನ ವಾಕ್ಯವು, ಆಮೇಲೆ ಕಂಟಿನ್ಯೂ. ಬಹುರಾಷ್ಟ್ರದವರ ವ್ಯಾಜ್ಯಗಳನ್ನು ಯಾವಾಗ? 1000 ವರ್ಷ ಆಳ್ವಿಕೆಯಲ್ಲಿ ಬಹು ರಾಷ್ಟ್ರಗಳು, ಒಂದು ರಾಷ್ಟ್ರ ಅಲ್ಲ, ಒಂದು ದೇಶ ಅಲ್ಲ, ಬಹು ರಾಷ್ಟ್ರಗಳ ನ್ಯಾಯವನ್ನ 1000 ವರ್ಷ ಆಳ್ವಿಕೆಯಲ್ಲಿ ಈತನೇ ಅಲ್ವಾ ದೇವಾದಿ ದೇವನು, ರಾಜಾದಿ ರಾಜನು, ಕರ್ತಾದಿ ಕರ್ತನು. ಅದರ ಅರ್ಥ ಏನ್ ಗೊತ್ತಾ? ಆವಾಗ ಲಾಯರು, ಜಡ್ಜು, ಕೋರ್ಟ್ ಇರಲ್ಲ. ಅಲ್ಲೆಲ್ಲ ಹೇಳಿ ಬೇಗ. ಯೇಸು ಕ್ರಿಸ್ತನ ರಾಜ್ಯ ಹೆಂಗಿರ್ತೈತಂತ, ಪರಲೋಕ ರಾಜ್ಯ ಬರುವಾಗ ಇಲ್ಲಿ ಏನಿರಲ್ಲ. ಐಸರ್ ಮುಂದೆ ನೋಡು, ಕೈ ಕಟ್ಟು, ಬೈಬಲ್ ನೋಡು, ಏನಿರಲ್ಲ ಇಲ್ಲಿ? ಕೋರ್ಟು, ಜಡ್ಜು, ಲಾಯರ್ ಇರಲ್ಲ, ಪೊಲೀಸ್ ಸ್ಟೇಷನ್ ಇರಲ್ಲ. ಬೇಕಾಗಿಲ್ಲ, ಸೈತಾನನೇ ಇಲ್ಲ, ಕೊಲೆ ಮಾಡೋರಿಲ್ಲ, ಏನಕ್ಕ ಕಳ್ತನ ಮಾಡೋರೇ ಇರಲ್ಲ, ಕಳ್ಳನೇ ಇರಲ್ಲ, ಏನಕ್ಕ ಪೊಲೀಸ್ ಸ್ಟೇಷನ್? 1000 ವರ್ಷ ಆಳ್ವಿಕೆ, ದೇವರ ರಾಜ್ಯ ಹೆಂಗಿರ್ತೈತೆ ಅನ್ನೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಕೇಳಿ. ಆಮೇನ್. ಅಂತ ರಾಜ್ಯಕ್ಕೆ ನನ್ನ ಬಾಧ್ಯಳಾಗಿ ಕರೆದಿದ್ದಾನೆ. ವೇಸ್ಟ್ ಮಾಡ್ಕೊಂಬೇಡ ಲೈಫ್ನ. ಪಾಪ ಗೀಪ ಹೋಗಿ ನಿನ್ನ ಹಳೆ ಜೀವಿತದಲ್ಲಿ ಮುಳುಗಬೇಡ ಪ್ಲೀಸ್. ಸಿಕ್ಕಾಕೊಂತೀಯ ಸೈತಾನ ಕೈಗೆ, ಕೇಳಿಸ್ಕೋ. ಮಾಡ್ಕೊಂತೀಯ, ಕಣ್ಣುಗಳು ಎಳಿತೈತೆ, ಮನಸ್ಸು ಎಳಿತೈತೆ, ಇಚ್ಛೆಗಳು ಎಳಿತೈತೆ, ಯವ್ವನ ಎಳಿತೈತೆ, ಕೇರ್ಫುಲ್. ಅಪ್ಪಿ ತಪ್ಪಿ ಆ ಕಡೆ ನೋಡಿ ಅಂತ ಹೇಳ್ತದೆ ಬೈಬಲ್. ಜ್ಞಾನೋಕ್ತಿ ಗ್ರಂಥ ಏನಂತ ಹೇಳ್ತಿದೆ? ಅಪ್ಪಿ ತಪ್ಪಿ ಆ ಜಾರಶ್ರೀ ಕಡೆ ನಿನ್ನ ಮನಸ್ಸು ಹೋಗೋದು ಹುಷಾರ್. ಜಾರಶ್ರೀ ಅಂದ್ರೆ ಪಾಪ ಮಾಡಿಸೋ ಸ್ತ್ರೀ ಅಂತ. ಸೈತಾನನ ಹೆಂಡತಿ, ಮಗನ ಹೆಂಡತಿ, ಸೈತಾನ ಸೊಸೆ ಅಂತ ಹೇಳ್ಬೋದು ಒಂದು ಮಾತಲ್ಲಿ. ಬಾಬಿಲೋನ್ ಸ್ತ್ರೀ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪಾಪಕ್ಕೆ ತಾಯಿಯಾಗಿರೋಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪರಿಶುದ್ಧರನ್ನ ಕೊಂದು ರಕ್ತ ಕುಡಿದವಳ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು. ಅಪ್ಪಿ ತಪ್ಪಿ ಆ ಕಡೆ ಎಲ್ಲರ ಕಂಡಾಯಿಸಿ ಅಂತ ಹೇಳ್ತಿದ್ದೆ ಜ್ಞಾನೋಕ್ತಿ ಗ್ರಂಥ. ಲೋಕದ ಪಾಪಗಳ ಬಗ್ಗೆ ಮಾತಾಡ್ತಾರೆ. ಮೇನ್ ಕಂಟಿನ್ಯೂ ಮಾಡಮ್ಮ. ಆಮೇಲೆ ಕೋರ್ಟು, ಪೊಲೀಸು, ಕೇಸು ಅಲ್ಲಿ ಇರಲ್ಲ. ಲಾಯರು, ಜಡ್ಜು ಬೇಕಾಗಿಲ್ಲ. ನಮ್ಮನ್ನೇ ಇಟ್ಟಿರ್ತಾರಂತೆ, ಆ ಥರ ರೆಡಿ ಆಗಿರ್ತೀವಿ. ಆಲ್ರೆಡಿ ನಾವು ವಿಷನ್ ನೋಡ್ಬಿಟ್ಟೆ ನಾನು. ದೇವ್ರ ಮಗುವಾಗಿ 1.5 ವರ್ಷ ಬಿಟ್ಟು. ಆಮೇನ್. ಸತ್ಯ ಹೇಳ್ತಾ ಇದ್ದೀನಿ, ನಿಜವಾಗ್ಲು ಆ ಕನಸು ಇವತ್ತು ಕೂಡ ನನ್ನ ದೃಷ್ಟಿಯಲ್ಲಿ ಹಂಗೇ ಇದೆ. ಆ ವಾಕ್ಯ ಓದ್ಬಿಟ್ಟು ಬಲಗರೆ ಹೆಂಗಿರ್ತದೆ ಅಂತ ಹೇಳಿ ದೇವರು ತೋರಿಸ್ತಾನೆ ನನಗೆ. ಯಾರ್ಯಾರೋ ಬಂದು ನನ್ನ ಹತ್ರ ಲೆಕ್ಕ ಕೇಳ್ತಾ ಇದ್ದಾರೆ. ಆ ಥರ ಕೂತಿದ್ದೀನಿ, ಪೆನ್ ಇದೆ, ಬುಕ್ ಇದೆ, ಟೇಬಲ್ ಇದೆ, ನನ್ನ ಮೇಲೆ ಕೂತಿದ್ದೀನಿ.
ನಾನು ಅವ್ರಿಗೆ ಅವ್ರ ಲೈಫ್ ಎಲ್ಲ ಹೇಳ್ತಾ ಇದ್ದೀನಿ, ಹಂಗೆ ಹಿಸ್ಟ್ರಿನ. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಅವರು ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳಗುಳನ್ನಾಗಿಯೂ ಬಚ್ಚಿಗಳನ್ನು ಕುರುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು. ಏನಂತಮ್ಮ? ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ ಕತ್ತಿಯನ್ನೆತ್ತದು. ಆಮೇಲೆ ಇನ್ನು ಯುದ್ಧಾಭ್ಯಾಸವು ಇರಲ್ಲ, ನಡೆಯುವುದೇ ಇಲ್ಲ. ಲಾಂಗು ಕತ್ತಿ ಗುರಾಣಿ ಇರಲ್ಲ, ಜಗಳನೂ ಇರಲ್ಲ, ಯುದ್ಧನೂ ಇರಲ್ಲ, ಫೈಟಿಂಗು ಇರಲ್ಲ. 1000 ವರ್ಷ ಆಳ್ವಿಕೆ ಹೆಂಗಿರ್ತೈತೆ ಅನ್ನೋದು ಗುರುತುಗಳು ನಿಮ್ಗೆ. ಲಾಂಗು, ತಲವಾರು, ಕತ್ತಿ, ಬಂದೂಕು, ಯುದ್ಧ, ಟ್ಯಾಂಕರ್ಗಳು, ಮಿಲಿಟರಿ, ಸೈನ್ಯ, ನಾವು ಯಾವ ದೇಶದವರು ಇರೋದು ಬೇಕಾಗಿಲ್ಲ. ಸೈತಾನ ಇಲ್ಲಲ್ಲ, ಅವನು ಯಾರನ್ನು ಕೆಡಿಸಲ್ಲ. ಯಾರು ನಿನ್ ಮೇಲೆ ನನಗೆ ಕೋಪ, ನನ್ನ ಮೇಲೆ ನಿನ್ ಕೋಪನೇ ಬರಲ್ಲ. ಅರ್ಥ ಆಯ್ತಾ? ಇದೇ ದೇವರು ರೂಲಿಂಗ್ ಅಂದ್ರೆ. ಇಂಥದ್ದೊಂದು ಭೂಮಿ ಮೇಲೆ ತೋರಿಸ್ತಾನೆ ಜನರಿಗೆ ದೇವರು, ಆಮೇಲೆ ನಿತ್ಯತ್ತು ಕರ್ಕೊಂಡು ಹೋಗ್ತಾನೆ. ಆ ಗೋಗ್ ಮಗ ಯುದ್ಧಕ್ಕೆ ಬಂದವರು ನರಕಕ್ಕೆ ಹೋಗ್ತಾರೆ. 1000 ವರ್ಷದಲ್ಲಿ ದೇವರ ಆಳ್ವಿಕೆ ನೋಡಿ ಮಾನಸಾಂತರ ಪಟ್ಟವರು ನಿತ್ಯತ್ವ ಬರ್ತಾರೆ. ಆಮೇಲೆ ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿಗೆ ಕೂತುಕೊಳ್ಳುವರು. ಬೇರೆಯವ್ರ ಹೆಂಡತಿ ಹತ್ರ ಹೋಗಲ್ಲ ಅಂತ, ಬೇರೆಯವ್ರ ಗಂಡನ್ನ ಆಸೆ ಪಡಲ್ಲ ಅಂತ, ಬೇರೆಯವ್ರ ತೋಟದಲ್ಲಿ ಹೋಗಿ ಕಳ್ತನ ಮಾಡ್ಕೊಂಡ್ಬಂದ ಹಣ್ಣುಗಳನ್ನ ತಿನ್ನಲ್ಲ, ಇನ್ನೊಬ್ಬರು ಸೊತ್ತನ್ನ ಸುಳ್ಕೊಳ್ಳಲ್ಲ ಅಂತ ಆ ಟೈಮಲ್ಲಿ. ಇದೆ ಮನುಷ್ಯನಿಗೂ ದೇವರ ಆಳ್ವಿಕೆಗಿರೋ ವ್ಯತ್ಯಾಸ. ಓದಮ್ಮ ಜಕರ್ಯ 8:3 3ನೇ ವಚನ ಆಗೋಯ್ತ. 8:3 ಜಕರ್ಯ 8:3 ಫಾಸ್ಟ್ ಆಗಿ ಫಾಸ್ಟ್ ಆಗಿ ಬರೀಬೇಕು, ಫಾಸ್ಟ್ ಆಗಿ ಬರ್ಕೋಬೇಕು. ಇನ್ನು ಪ್ರೆಸ್ ರಿಪೋರ್ಟ್ಗಳ ತರ ಇರಬೇಕು. 4 ಪದಗೆ ಒಂದೇ ಅಕ್ಷರ, 4 ಪದಗಳಿಗೆ ಒಂದೇ ಅಕ್ಷರ. ಆ ಥರ ಅವ್ರು ಓದೋವಾಗಲೇ ಅವ್ರು ಕಾಂಬಿನೇಷನ್ ತಗೊಳ್ಳೋದು. ಸೆಕೆಂಡ್ PU ಆಗಿದ ತಕ್ಷಣ ಬೇರೆ ಇನ್ನೇನು ಕೆಲಸನೂ ಬರಲ್ಲ ಅವ್ರಿಗೆ. 4 ಪದಗಳಂದ್ರೆ ಒಂದು 16 ವರ್ಡ್ಸ್ 24 ವರ್ಡ್ಸ್ ಇರ್ತದೆ, ಒಂದೇ ವರ್ಡ್ಸ್. ಅದನ್ನ ಎತ್ಕೊಂಡೋಗಿ ಆ TV ಆಂಕರ್ ಕೈ ಕೊಟ್ಬಿಡ್ತಾರೆ, ಅಲ್ಲಿ ಓದೋರ್ ಕೈಗೆ, ಅವ್ರು ಓದ್ತಾ ಇರ್ತಾರೆ ಅಷ್ಟೇ. ಆಮೇಲೆ ಎಲ್ಲರೂ ಪ್ರೆಸ್ ರಿಪೋರ್ಟ್ ನಾನು ಆಗ್ತೀನಿ ಕೆಲಸ ಕೊಡೋದ್ರೆ ಕೊಡಲ್ಲ, ಕ್ವಾಲಿಫಿಕೇಶನ್ ಇರಬೇಕು. ನಾನು ರೂಪವತಿ, ನಾನು ಆನ್ಸರ್ ಆಗಿದ್ದೀನಿ ಕೊಡಲ್ಲ. ಎಜುಕೇಶನ್ ಮಾಡಿರ್ಬೇಕು, ಪಟ ಅಂತ ಧೈರ್ಯ ಚಾಲಕ್ಕೆ ಇರ್ಬೇಕು. ಅದು ಬೇಡ ಕತೆ. ನಾನು ಚೀಯೋನಿಗೆ ಹಿಂತಿರುಗಿದ್ದೇನೆ, ಯೆರೂಸಲೇಮಿನ ಮಧ್ಯದಲ್ಲಿ ಆಮೇಲೆ ವಾಸಿಸುವೆನು. ಚೀಯೋನಿಗೆ ಮೊದಲು ಬಂದಿದ್ದ, ಪ್ರಾಣ ಕೊಟ್ಟ ಗೋಲ್ಗೊತ್ತ ಬೆಟ್ಟದ ಮೇಲೆ 40 ದಿನ ಇದ್ದು ಹೊರಟೋದ. ಹಿಂತಿರುಗಿ ಬಂದಿದ್ದೀನಿ, ಹಿಂತಿರುಗಿ ವಾಪಸ್ ಬರ್ತೀನಿ ಅಂತ ಹೇಳಿದ್ದ. ಬರ್ತಾನೆ, ಬಂದಿದ್ದೇನೆ. ಯೆರೂಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು. ನಾನು ಹೇಳಿದ್ನಲ್ಲ, ಸೈತಾನ 7 ವರ್ಷ ಅಲ್ಲಿ ಕುತ್ಕೊಂಡು ನಾನೇ ದೇವರಂತ ಆಳ್ವಿಕೆ ಮಾಡ್ತಾನೆ, ನಾನೇ ಕಿಂಗ್ ಅಂತ, ನಾನೇ ರಾಜನಂತ. ಅದೇ ತರನೇ ಯೇಸು ಕ್ರಿಸ್ತನು ಅಲ್ಲಿ ಯೆರೂಸಲೇಮಿನಲ್ಲಿ ಆ ದೇವಾಲಯದಲ್ಲಿ ಕರೆಕ್ಟ್ ಆತನ ಕುತ್ಕೊಳ್ಳೋ ಜಾಗ ಕರೆಕ್ಟಾಗಿ ಬಂದು ಕೂತಿರ್ತಾನೆ. ದೇವಾಲಯ ಕುತ್ಕೊಂಡು ಭೂಮಿಯನ್ನೆಲ್ಲ 1000 ವರ್ಷ ಕಂಟ್ರೋಲ್ ಮಾಡ್ತಾನೆ. ಆಮೇಲೆ ಸುವರ್ಣ ನಗರಿ ಅನಿಸಿಕೊಳ್ಳುವುದು. ಸುವತ್ರಿ ಅಂದ್ರೆ ಏನು? ಮೊದಲಾದ ವಿಗ್ರಹಗಳಾದ ಇತ್ತು, ಪೂಜೆ, ಮೋಸ, ಅನ್ಯಾಯ ಇಸ್ರಾಯೇಲರಲ್ಲಿ ಎಲ್ಲಾ ಜನರಲ್ಲಿ ಇತ್ತು, ಅವತ್ತಿರಲ್ಲ. ಆಮೇಲೆ ವಿಗ್ರಹ ಆರಾಧನೆ ಇರಲ್ಲ. ಸಾವಿತ್ರಿ ಅಂದ್ರೆ ಏನು ಗೊತ್ತಾ? ಸುಳ್ಳೆ ಅಲ್ಲ, ಶುದ್ಧ ಕನ್ಯೆ. ಆಮೇಲೆ ಅರ್ಥ ಆಗಿಲ್ಲ ಪದ ನಿಮ್ಗೆ? ಯಾರನ್ನ ಬಯ್ಯೋ ಕೋಪದಲ್ಲಿ ಸಾವಿತ್ರಿನ ಒಯ್ಯಬೇಕು ಅಂತ ಕ್ಲೀನ್ ಅಂತ ಬೈತಾರೆ, ಕೇಳಿದ್ರೆ ಇಲ್ವಾ? ಸಾವಿತ್ರಿ ಅಂದ್ರೆ ಕ್ಲೀನೇ, ಶುದ್ಧ ಕನ್ಯೆ, ಅಪ್ಪಟ ದೇಹನ ಗಂಡನಿಗೆ ಮಾತ್ರ ಕೊಡೋದು, ಇನ್ಯಾರು ಕೊಡಲ್ಲ. ಆಮೇಲೆ ಪರಿಶುದ್ಧ ಪರ್ವತವೆಂಬ ಹೆಸರು ಬರುವುದು. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಇನ್ನು ಮುಂದೆ ಯೆರೂಸಲೇಮಿನ ಚೌಕಗಳಲ್ಲಿ ಮುದುಕ ಮುದುಕಿಯರು ಕೂಡುವರು. ಅತಿ ವೃದ್ಧಾಪ್ಯದ ನಿಮಿತ್ತ ಪ್ರತಿಯೊಬ್ಬ ಮುದುಕನ ಕೈಯಲ್ಲಿ ಕುರುಗೋಲಿರುವುದು. ಹೆಂಗಿರ್ತಾರಂತೆ? ಮುದುಕ ಮುದುಕಿ ಇರ್ತಾರಂತೆ, ಅಂದ್ರೆ ಅಲ್ಲಿ ಮರಣನೇ ಇಲ್ಲ ಅಂತ.
ದೊಡ್ಡ ಏಜ್ ಅವರು ಅಲ್ಲೇ ಇರ್ತಾರೆ. 1000 ವರ್ಷ ಆಳ್ವಿಕೆ, ಮರಣಾಧಿಕಾರಿ ಇಲ್ವಲ್ಲ. ಆಮೇಲೆ ಆ ಪಟ್ಟಣದ ಚೌಕಗಳಲ್ಲಿ ಆಟವಾಡುವ ಬಾಲಕ ಬಾಲಕಿಯರು ತುಂಬಿಕೊಂಡಿರುವರು. ಆಮೇಲೆ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದ ಸ್ಥಿತಿಯು ಈ ಜನಶೇಷದವರ ದೃಷ್ಟಿಗೆ ಅತ್ಯಾಶ್ಚರ್ಯವಾದರೂ ಹೆಂಗಿರ್ತೈತಂತೆ? ಅತ್ಯಾಶ್ಚರ್ಯವಾಗಿರ್ತೈತಂತೆ. ಆಮೇಲೆ ಸಾಕಮ್ಮ. ನೀವು ಇವಾಗ ಯಾವ್ದು ಓದ್ತಿ ಅಂದ್ರೆ ನೀವು ಬರ್ಕೊಳ್ಳಿ. ಯೆಶಾಯ 61:7 ಇಲ್ಲಾಂದ್ರೆ 9:7 ಒಂದು ಕಡೆಯಿಂದ ಕೊಡ್ತೀನಿ, ಓದ್ಕೊಳ್ಳೋದು. ಪಾಪ ನೀವು ಬೈಬಲ್ ತೆಗೆಯೋದು ಕಷ್ಟ ಬೇಡ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೆಶಾಯ ಚಾಪ್ಟರ್ 9:7 9:7 ಹೆಂಗಿರ್ತೈತೆ ನೋಡಿ. 1000 ವರ್ಷ ಆಳ್ವಿಕೆ. ಅವರ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು. ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರ ದಾವೀದನ ಸಿಂಹಾಸನ. ಎಲ್ಲಿ ಓದಿದ್ವಿ ಸಿಂಹಾಸನ? 2 ಸ್ಯಾಮ್ 2 ಸ್ಯಾಮ್ 7:12 ಓದಿದ್ವಿ. 2 ಸಾಮುವೇಲ 7:12 ಓದ್ರಲ್ಲ. ನಿನ್ನಿಂದ ಒಬ್ಬ ಮಗನು ಹುಟ್ಟುತ್ತಾನೆ, ನಿನ್ನ ಹೊಟ್ಟೆಯಲ್ಲಿ, ನಿನ್ನ ಜನರೇಷನ್ ಅಲ್ಲಿ, ನಿನ್ನ ಪೀಳಿಗೆಯಲ್ಲಿ, ನಿನ್ನ ತಲೆಮಾರಲ್ಲಿ ಅವನನ್ನ ಅದ್ರ ಮೇಲೆ ಕೂರಿಸ್ತೀನಿ. ಅವನು ಶಾಶ್ವತ ರಾಜನಾಗಿರ್ತಾನೆ. ನೀನಾದ್ರೂ ಸತ್ತೋಗ್ಬಿಡ್ತೀಯ. ಸೊಲೊಮೋನ ಸತ್ತೋಗ್ತಾನೆ, ಹಿಜ್ಕೀಯ ಸತ್ತೋಗ್ತಾನೆ, ಇವನು ಸಾಯಲ್ಲ. ಆಮೇಲೆ ಡೆವಲಪ್ಮೆಂಟ್ ನಿಂತೋಗಿದೆ, ಅಭಿವೃದ್ಧಿ ನಿಂತೋಗಿದೆ. ದಾವೀದನ ರಾಜ್ಯ ಎಲ್ಲಿದೆ? ಇದಾರ? ಇಲ್ಲ, ಅಲ್ಲಿಲ್ಲ. ಆಮೇಲೆ ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಏನಿರ್ತದಂತೆ 1000 ವರ್ಷದಲ್ಲಿ ಭೂಮಿಯಲ್ಲಿ? ಈಗಿಲ್ಲ. ಅವಾಗ ಏನಿರ್ತದಂತೆ? ಸಮಾಧಾನ ಕೆಡಿಸೋನು ಎಲ್ಲಿರ್ತಾನೆ? ನರಕದಲ್ಲಿ, ಸಾರಿ ಅಧೋಲೋಕದಲ್ಲಿ ಇರ್ತಾನೆ. ಸೈತಾನ ಬಂದು ಸಿಗ್ತಾನೆ. ಸೈತಾನ ಆ ರಾಜ್ಯವು ಹಿಂದಿನಿಂದ ಯಾವಾಗಲೂ ಮಧ್ಯದಲ್ಲಿ ಸ್ವಲ್ಪ ನಿಂತೋಯ್ತು. ಸೈತಾನ ಬಂದು ಅಲ್ಲಿ ಯಾಗದೇವ ಮಾಡಿ ಬಿದ್ದು ಮನುಷ್ಯನ ಕೆಡಿಸಿ ಸ್ವಲ್ಪ ದಿನ ದೇವರಾಜ ಪರಲೋಕದಲ್ಲಿ ಮಾತ್ರ ಇದೆ. ಎಲ್ಲ ಕಡೆ ಆತನಿಗೆ ನಿತ್ಯತ್ವ ಆಗುತ್ತೆ. ಬಂದು ಸಮಾಧಾನ ಇರ್ತದೆ. ಫಸ್ಟ್. ಸೆಕೆಂಡ್, ನೀತಿ ನ್ಯಾಯಗಳು ಭೂಮಿಯಲ್ಲಿ ಇರ್ತದೆ. ಈಗಿಲ್ಲ. ಅನ್ಯಾಯ, ಮೋಸ ಇದೆ. ಆಮೇಲೆ ಎಲ್ಲಾರು ಒಂದ್ಸಾರಿ ಹೇಳಿ, ಒಂದ್ಸಾರಿ ಪ್ರೈಸ್ ದಿ ಲಾರ್ಡ್ ಹೇಳಿ, ಒಂದ್ಸಾರಿ ಪ್ರೈಸ್ ದಿ ಲಾರ್ಡ್. ಆಮೇಲೆ ಸೇನಾಧೀಶ್ವರನಾದ ಆಮೇಲೆ ನೆಕ್ಸ್ಟ್ ವಾಕ್ಯ ಯಾವುದು ಅಂತ ಹೇಳಿದ್ರೆ 11:6 11:6 ಯೆಶಾಯ 11:6 ತೋಳವು 1000 ವರ್ಷ ಆಳ್ವಿಕೆಯಲ್ಲಿ ಹೆಂಗಿರ್ತದೆ? ತೋಳ ಅಂದ್ರೆ ನರಿ ಅಂತೇಳಿ, ಇಲ್ಲಂದ್ರೆ ಏನು? ಫಾಕ್ಸ್, ನರಿ. ಆಮೇಲೆ 11:6 ಹೇಳ್ತಾ ಇದೆ ಯೆಶಾಯ 11:6 ತೋಳ ಯಾರ ಜೊತೆ ಇರ್ತದಂತೆ? ತೋಳ ಅಂದ್ರೆ ಹಿಡ್ಕೊಂಡು ಹೋಗಿ ತಿಂದಾಕೋದು, ಅದ್ರ ಕೆಲಸನೇ, ಏನು ಬಿಡಲ್ಲ. ನರಿ, ಗುಳ್ಳಕ್ಕ, ಆಮೇಲೆ ಗುಳ್ಳೆನರಿ. ಆಮೇಲೆ ತೋಳವು ನರಿಯ ಸಂಗಡ, ಕುರಿಯ ಸಂಗಡ ಗೊತ್ತಾ? ಕಾಡುಗಳಲ್ಲಿ, ಅಡವಿಗಳಲ್ಲಿ ಮೇಯಿಸುವಾಗ, ತೋಟಗಳಲ್ಲಿ ಅದು ಬಂದು ಹಿಡ್ಕೊಂಡು ಹೋಗ್ಬಿಡ್ತದೆ, ಕುರಿನ ತಿಂದ್ಬಿಡ್ತೈತೆ. ಆದ್ರೆ 1000 ವರ್ಷ ಆಳ್ವಿಕೆಯಲ್ಲಿ ಸೈತಾನ ಇರಲ್ಲ. ಕುರಿನು ನರಿ ಜೊತೆಯಲ್ಲಿ ಮೇಯ್ತೈತಂತೆ. ಏನಂತ ಬರೀ ಇನ್ನೊಂದ್ಸರಿ ಓದಮ್ಮ. ಹೆಂಗಂತೆ? ಅವೆರಡು ಒಂದೇ ಗವಿಯಲ್ಲಿ ಮಲ್ಕೊಂತೈತಂತೆ, ಒಂದೇ ಗೂಡಲ್ಲಿ, ಒಂದೇ ಮನೆಯಲ್ಲಿ ಇರ್ತೈತಂತೆ. ಯಾವುದು? ನರಿ ಮತ್ತೆ ಕುರಿ. ಆ ಎರಡನೇ ಒಂದು ಸಟ್ ಹೇಳ್ತಾ ಇದ್ದಾನೆ ಜೊತೆನ. ಎರಡನೇ ಜೊತೆ ಏನು? ಪಕ್ಕ ಎರಡು ಆಪೋಸಿಟ್ ತಾನೆ. ಇವಾಗ ಕುರಿ ನೋಡಿದ್ರೆ ಏನ್ ಮಾಡ್ತೈತೆ? ನರಿ 1000 ವರ್ಷ ಆಳ್ವಿಕೆಯಲ್ಲಿ ಜೊತೆಯಲ್ಲೇ ಮಲ್ಕೊಂತೈತೆ, ತಿನ್ನಲ್ಲ. ಆಮೇಲೆ ಇನ್ನೊಂದು ಜೋಡಿ ಹೇಳ್ತಾರೆ ನೋಡಿ, ಅದು ಈಗ ಸೂಟೇಬಲ್ಲೇ ಅಲ್ಲ ಅದು. ಇನ್ನೊಂದು ಸೆಂಟ್ರ್ ಬಿಟ್ಟೆ ನೋಡು. ಸೆಕೆಂಡ್ ಸೆಟ್ಟು ಚಿರತೆ ಮೇಕೆ. ಚಿರತೆ ಮೇಕೆ ನೋಡಿದ್ರೆ ಏನ್ ಮಾಡ್ತೈತಿ ಇವಾಗ? ಒಳ್ಳೆ ಬ್ರೇಕ್ಫಾಸ್ಟ್, ಒಳ್ಳೆ ಲಂಚ್ ಅಂದ್ಬಿಟ್ಟು 1 ನಿಮಿಷದಲ್ಲಿ 6 ದಿವಸ ಆಗ್ತದೆ. ಕರೆಕ್ಟಾ ಇಲ್ವಾ? ಆ 1000 ವರ್ಷ ಆಳ್ವಿಕೆಯಲ್ಲಿ ಹೆಂಗಿರ್ತೈತಂತೆ ಅವೆರಡು? ಚಿರತೆ ಮೇಕೆ ಹೆಂಗಿರ್ತೈತಂತೆ? ನೋಡಿ 1000 ವರ್ಷ ಆಳ್ವಿಕೆ ಇನ್ನೂ ಬಂದಿಲ್ಲ. ಹೆಂಗಿರ್ತೈತಂತೆ? ನೀನ್ ಇರ್ತೀಯ ಜೊತೆಯಲ್ಲಿ, ಎರಡನ್ನು ಏನ್ ಮಾಡ್ತೈತಂತೆ? ಜೋರಾಗಿ ಹೇಳಿ. ಜೊತೆಯಾಗಿ ಮಲಗ್ತೈತೆ.
ಅವೆರಡು ಜೊತೆಯಾಗಿ ವಾಸಿಸ್ತೈತೆ. ಆಮೆನ್. ಹಲ್ಲೆಲೂಯಾ. ಇವಾಗ ಎರಡು ಬಿಡಿ, ನೀನ್ ಈ ಕಡೆ ಹಿಂಗೆ ನೋಡಿಸೋದ್ಗೆ ಮೇಕೆ ಕತೆ ಮುಗ್ದೋಗಿದೆ. ಮ್ಯಾನ ಕೂಡ ಇರಲ್ಲ. ಏನ ಬ್ರೇಕ್ಫಾಸ್ಟ್, ಬೆಳಗ್ಗೆ ಸಿಕ್ಕಿದ್ರೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಸಿಕ್ಕಿದ್ರೆ ಲಂಚು, ರಾತ್ರಿ ಸಿಕ್ಕಿದ್ರೆ ಮೇಕೆ, ನರಿಗೆ ಬೆಳಿಗ್ಗೆ ಸಿಕ್ಕಿದ್ರೆ ಕುರಿ, ಮಟನ್ ಬಿರಿಯಾನಿನೇ ಅದಕ್ಕೆ. ಮಟನ್ ಚಾಪ್ಸೆ. ಈಗ 1000 ವರ್ಷ ಆಗ್ಲಿಕ್ಕೆ ಹಂಗಿರಲ್ಲ, ಜೊತೆಯಲ್ಲಿಟ್ಟೆ. ಇದೆಲ್ಲ ಹೇಳ್ತಾರೆ ರಿಯಲ್ ಆಗಿ ನಡೆಯೋದು ಭೂಮಿ ಮೇಲೆ. ಎಷ್ಟು ಜನ ನಂಬ್ತೀರಾ? ಬೈಬಲ್ ಅಲ್ಲಿ ಹೇಳಿದ್ಮೇಲೆ ಕರೆಕ್ಟ್ ಆಗಿರ್ತದೆ. ಅಲ್ಲೆಲ್ಲ ಹೇಳಿ ಎಕ್ಸಾಕ್ಟ್ಲಿ. ಅದು ಟೈಮ್ ಪಾಸ್ ಬುಕ್ ಅಲ್ಲ. ಇನ್ನೇನು ದುಡ್ಡು ಸಂಪಾದನೆ ಮಾಡಕ್ ಪ್ರಿಂಟ್ ಮಾಡಿಕೊಟ್ಟಿಲ್ಲ ಇದು. ಓದಿ ನೆಕ್ಸ್ಟ್. ಕರು ಅಂದ್ರೆ ಹಸು ಕುರಿ ಹಾಕಿರ್ತದೆ, ಸಾರಿ ಮರಿನ ಹಾಕಿರ್ತದೆ, ಅದನ್ನ ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು. ವಾವ್. ಇವಾಗ ಬಿಟ್ರೆ ಸಿಂಹ ತಿಂದಾಗ್ಬಿಡ್ತದೆ. ಕರುನ ಒಳ್ಳೆ ಟೇಸ್ಟ್ ಅದಕ್ಕೆ. ಯಾವಾಗ್ಲೂ ಕಾಡಲ್ಲಿ ತಿಂದು ಬೇಜಾರಾಗಿ ಊರದ್ದು ಐಟಮ್ ಸಿಕ್ಕಿದ್ರೆ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಅದಕ್ಕೆ ನಾನ್ ವೆಜ್ ತಾನೆ ಅವೆಲ್ಲ. ಚಿರತೆ ನಾನ್ ವೆಜ್, ಹುಲಿ ನಾನ್ ವೆಜ್, ಸಿಂಹ ನಾನ್ ವೆಜ್, ನರಿ ನಾನ್ ವೆಜ್, ಎಲ್ಲ ನಾನ್ ವೆಜ್ ವೆರೈಟಿನೇ ಹೇಳ್ತಾ ಇದ್ದಾನೆ. ಯಾವ ಜೊತೆ ಹೇಳ್ತಾ ಇದ್ದಾನೆ ಅದು ನೋಡಿ, ವೆಜ್ ಜೊತೆಲಿ ಹೇಳ್ತಾ ಇದ್ದಾನೆ. ಇದು ಯಾಕಂದ್ರೆ ಇದು ಇನ್ನೊಂದು ವಾಕ್ಯದಲ್ಲಿ ಸಂಬಂಧ ಐತೆ. ಅದು ನೋಡಿ, ಫಸ್ಟು ಒಂದು ತಿನ್ನೋದು, ಇನ್ನೊಂದು ತಿಂದಿರೋದು, ಒಂದು ಹುಲ್ ತಿನ್ನೋದು, ಇನ್ನೊಂದು ನಾನ್ ವೆಜ್ ತಿನ್ನೋದು, ಒಂದು ನೋಡಿದ್ರೆ ಇನ್ನೊಂದಕ್ಕಾಗಲ್ಲ ಅಂತ ಜೋಡಿ ಹೇಳಿ 1000 ವರ್ಷ ಆಳ್ವಿಕೆ ಅವೆಲ್ಲ ನೀಟಾಗಿರ್ತಾವಂತ. ಆಮೇಲೆ ಯಾರು ನಡೆಸ್ತಾರಂತ ಇದನ್ನ? ಇಂಥ ಮಕ್ಕಳು ನಡೆಸ್ತಾರಂತ. ಅವುಗಳು ಇವಾಗ ನಡ್ಸಕ್ ಬಿಡ್ತೈತಾವೋ? ಏನ್ ಮಾಡ್ತೈತೆ ಸಿಂಹ? ತಿಂದ್ಬಿಡ್ತೈತ ಮಗುನ, ಜೊತೆಲಿರೋ ಮೇಕೆನ, ಕುರಿನ. ಆಮೇಲೆ 1000 ವರ್ಷ ಆಳ್ವಿಕೆಯಲ್ಲಿ ಏಸಯ್ಯ ಪ್ರಪಂಚ ಫುಲ್ಲು ಮಹಿಮೆ ತುಂಬಿಕೊಂಡಿರ್ತೈತೆ. ಲೋಕವೆಲ್ಲ ಸೌಂದರ್ಯ, ಪರಲೋಕದ ಒಂದು ಕಿಂಗ್ಡಮ್ಮೆ ತುಂಬಿರ್ತೈತೆ. ಅದು ನಾವು ಅವಾಗವಾಗ ಪ್ರಸನ್ನತೆಯಲ್ಲಿ, ಆ ಮಹಿಮೆಯಲ್ಲಿ, ಒಂದು ಸಾರಿ ಸಭೆಯಲ್ಲಿ, ಒಂದ್ಸಾರಿ ನಿನ್ ಮನೇಲಿ ಪ್ರೇ ಮಾಡೋವಾಗ ಚೆನ್ನಾಗಿ ವಾಕ್ಯ ಕೇಳಿ ಮನೆಗೆ ಹೋಗಿದಾಗ ರಾತ್ರಿ ಎಲ್ಲ ಕ್ರಿಸ್ತನ ಜೊತೆ ಅದೇ ಮಹಿಮೆ 1000 ವರ್ಷ ಆಯ್ತು. ಅಲ್ಲೇ ನೆಕ್ಸ್ಟ್ ನೀವು ಯಾವ ಹೋಗ್ತೀರಿ ಅಂದ್ರೆ ಆಮೇಲೆ 35:9 35:9 ಸೇಮ್ ಚಾಪ್ಟರ್ ಏಷ್ಯಾ ಓದಿ. ಅಲ್ಲಿರೋದು ಎಲ್ಲಿರೋದು? 1000 ವರ್ಷ ಆಳ್ವಿಕೆಯಲ್ಲಿ ಓದಮ್ಮ ಹೇಳ್ತೀವಿ. ಅಲ್ಲಿ ಸೇರದು, ಕಾಣುವುದೇ ಇಲ್ಲ, ಬಿಡುಗಡೆಯಾದವರೇ. ಆಮೆನ್. ಬಿಡುಗಡೆಯಾದವರೇ ಅಲ್ಲಿ ಸಿಂಹ, ಕುರುರ ಜಂತು ಇರೋದಿಲ್ಲ. ಹಲ್ಲೆಲೂಯಾ. ಈಗ ಈ ವಾಕ್ಯಗಳಲ್ಲಿ ಇನ್ನೊಂದು ಅರ್ಥ ಏನಿದೆ ಅಂದ್ರೆ, ಈ ಮೇಕೆ ಜೊತೆಲಿ ತಮಿಳು ಬೈಬಲ್ ಅಲ್ಲಿ ಏನ್ ಕೊಟ್ಟಿದೆ ಅಂದ್ರೆ, ಮೇಯ್ತೈತೆ ಅಂತ ಬರ್ದಿದೆ, ಹುಲ್ಲನ್ನ ಮೇಯ್ತೈತೆ ಅಂತ ಬರ್ದಿದೆ. ಏನನ್ನ ಮೇಯ್ತೈತೆ? ಹುಲ್ಲನ್ನ ಮೇಯ್ತೈತಂತೆ. ಆಮೇಲೆ ಹೆಂಗ ಆಶ್ಚರ್ಯ ಅಲ್ವಾ? ತಿರ್ಗಾ ವೆಜ್ಜೆ ಬರ್ತೈತೆ. ಹಸು ಹುಲ್ ಮೇಯ್ತದಲ್ವಾ, ಹಸು ಕರು ಜೊತೆ ಕೊಟ್ಟಿದ್ದಾನಲ್ಲ, ಸಿಂಹ ಕೂಡ, ಚಿರತೆ ಕೂಡ, ನರಿ ಕೂಡ, ಫಾಕ್ಸ್ ಕೂಡ ಆ ಟೈಮಲ್ಲಿ ಹುಲ್ಲೇ ತಿಂತೈತೆ. ಆಮೇಲೆ ಮೊದಲಾಗೆ ತಿಂತಿದ್ದು ನಾನ್ ವೆಜ್ ತಿಂತಾಳೆ. ಏದೇನು ತೋಟದಲ್ಲಿ ಪಾಪ ಮಾಡೋ ತನಕ ಅದೇ ತಿಂತಾ ಇದ್ದಿದ್ದು. ಯಾವಾಗ ಸೈತಾನ ತುಳಿದ್ನು, ಈ ಮಾನವ ಕುಲನ ನಾಶನ ಮಾಡಬೇಕು, ಮನುಷ್ಯನ್ ಕೊಟ್ಟಿರೋ ಊಟನ ನಾನು ತಿಂದಾಗ ಆಮೇಲೆ ಕೊಲ್ಲನ ಸಾಯಿಸಕ. ನೀವು ಊಟ ಆಹಾರಕ್ಕೆ ಮನುಷ್ಯನಿಗೆ ಕೊಟ್ಟಿದ್ದು. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಪ್ರೈಸ್ ದಿ ಲಾರ್ಡ್. 61:7 ಓದಮ್ಮ. ಸೇಮ್ ಚಾಪ್ಟರ್ 61:7. ನಿಮ್ಮ ದುಃಖ ಸಂತೋಷವಾಗ್ತೈತೆ, ನಿಮ್ಮ ಕಣ್ಣೀರೆಲ್ಲ ಒರೆಸಲ್ಪಡ್ತೈತೆ. ನಿಮಗಾದ ಅವಮಾನಕ್ಕೆ ಬದಲಾಗಿ
ಎರಡರಷ್ಟು ಮಾನವನ್ನು ಹೊಂದುವಿರಿ. ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು. ಶಾಶ್ವತ ಅಮ್ಮ ಅನ್ನೋದ್ರಲ್ಲಿ 6ರಿಂದ 9 ಬರ್ದ ಓದ್ದ 9ವರೆಗೂ ಆಯ್ತಾ? ಎಲ್ಲವರೆಗೂ ಓದ್ದೆ? ಕಂಟಿನ್ಯೂ ಮಾಡು. ಬನ್ನಿ ಅಲ್ಲಿಗೆ. ಹಸಿವು ಕರಡಿಯು ನಡಿ 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 ಇವಾಗ ಮೇಯ್ತೈತಾ? ಏನ್ ಮಾಡ್ತೈತ? ಕರಡಿ ಹೇಳಿ ನೋಡ ಹಸುನ ಸಿಗಿದು ಬಿಡ್ತೈತೆ. ಅದು ಉಗುರು ಜಾಸ್ತಿ ದಪ್ಪ, ಒಂದೊಂದು ಉಗುರು ಇದಕ್ಕಿಂತ 2 ಇರ್ತೈತೆ. ಆಮೇಲೆ ಕರಡಿ ಏನ್ ಮೇಯ್ತದಂತೆ ಆ ಟೈಮಲ್ಲಿ? ಹುಲ್ ಮೇಯ್ತದಂತೆ, ನಾನ್ ವೆಜ್. ಆಮೇಲೆ ಸಿಂಹದ ಮರಿ, ಕರಡಿಯ ಮರಿಗಳು ಹಸುಗಳ ಜೊತೆ ಆರಾಮಾಗಿ ಮಲಗಿರ್ತೈತೆ. ಆ ಟೈಮಲ್ಲಿ ಸಿಂಹ ತಿನ್ನಲ್ಲ, ಇದುವರೆಗೂ ತಿನ್ನಲ್ಲ. ಅದು ಎಷ್ಟೊತ್ತಾದ್ರೂ ಸುಮ್ಮನೆ ಇರ್ತೈತೆ, ಬೇಕಾದ್ರೆ ಸತ್ತು ಬಿಡ್ತೈತೆ. ಅದು ಇಲ್ಲ ಅಂತ ಊಟ ಹುಲ್ ತಿನ್ನಕ್ಕಾಗಲ್ಲ. ಈಗ ಆ ಟೈಮಲ್ಲಿ ತಿಂತೈತೆ. ಆಮೇಲೆ ಹೇಗಿರ್ತೈತೆ ನೋಡಿ, 1000 ವರ್ಷ ಆಳ್ವಿಕೆ ಅದ್ಭುತವಾಗಿರ್ತೈತೆ, ಅತಿಶಯವಾಗಿರ್ತೈತೆ, ವಿಶೇಷವಾಗಿರ್ತೈತೆ, ಬ್ಯೂಟಿಫುಲ್ ಆಗಿರ್ತೈತೆ. ಆಮೇಲೆ ಎಷ್ಟು ಅದು ಮಹಿಮೆ ಅಲ್ವಾ? ಆಮೇಲೆ ನೆಕ್ಸ್ಟ್ 1000 ವರ್ಷ ಆಳ್ವಿಕೆ ಹೆಂಗಿರ್ತದೆ? ಉತ್ತತ್ತ ಇರ್ತದೆ. ಮಗುನೇ ಇರಲ್ಲ. ಮಗು ಇದ್ರೆ ಕೂಡ ಮಗು ಗೊತ್ತಿಲ್ಲದೆ ಕೈ ಆಗ್ತೈತೆ, ಕಚ್ಚಿಸ್ಕೊಳ್ತೈತೆ. ಆ ಟೈಮಲ್ಲಿ ತಾಯಿ ಅವ್ರ ತಂದೆ ಹುತ್ತ ಇದಂತ ಬಿಡ್ತಾರ, ಹುತ್ತ ಹತ್ರ ಆ ಒಳಗಡೆ ಹೋಗಿದ್ರೆ ಬಿಡ್ತಾರ. ಏನ್ ಮಾಡ್ತಾರೆ ಹೇಳಿ? ಮಗುನ ತಂದೆ ತಾಯಿ ಹುತ್ತ ಹತ್ರನೇ ಬಿಡ್ತಾರ. ಏನು ಮಾಡಲ್ಲ ಮಗುನ. ಯಾವ ಕಚ್ಚಿದ್ರೇನು ಏನು ಆಗಲ್ಲ, ಕಚ್ಚೋದು ಇಲ್ಲ ಅದು. ಅದೇ ಭಯ ಪಡ್ಕೊಂಡು ಓಡ್ಬಿಡ್ತಾರೆ ಫಸ್ಟು. ಯಾಕೆ ಗೊತ್ತಾ? ಸರ್ವ ಸೃಷ್ಟಿ ಮನುಷ್ಯನ ಕಾಲು ಕೆಳಗಡೆ ಹಾಕಿ ಸರ್ವವು ಅವನಿಗೆ ಅಧೀನ ಮಾಡಿದ. ಆದ್ರೆ ಇನ್ನೂ ಅಧೀನ ಆಗಿಲ್ಲ ಅಂತ ಬರೀತಾನೆ ದಾವಿದ. ಆಮೇಲೆ ಮನುಷ್ಯನಿಗೆ ಪ್ರತಿಯೊಂದು ಅಧೀನ ಮಾಡಿದ್ದಾನೆ ದೇವರು. ಅಂದ್ರೆ ಅದರ ಅರ್ಥ ಏನಂದ್ರೆ, ನಿಮ್ಗೆ ಅರ್ಥ ಆಗ್ಬೇಕಂದ್ರೆ, ತಂದೆ ತಾಯಿಗಳು ಮಕ್ಕಳಿಗೆ ಅಧೀನ, ತಂದೆ ತಾಯಿ ಮಕ್ಕಳಿಗೆ ಅದು ಇವಾಗಿರೋದ ಮಕ್ಕಳಿಗೆ ತಂದೆ ತಾಯಿ ಅಧೀನ ಕರೆಕ್ಟ್ ಅಂದ್ರೆ. ಆಮೇಲೆ ಇವಾಗ ಹಂಗೈತೆ. ಆ ದಿನದಲ್ಲಿ ಸರ್ವ ಸೃಷ್ಟಿ ಮನುಷ್ಯನಿಗೆ ಅಧೀನ. ಆಮೇಲೆ ಕೈ ಹಾಕೊಂಡಿರ್ತದೆ, ಅದು ಕೂಡ ಕಚ್ಚಲ್ಲ, ಸುತ್ತಲ್ಲ, ಸುಮ್ಮನೆ ಹಿಂಗೆ ತಿರ್ಕೊಂಡಿರ್ತೈತೆ. ಆ ತಾಯಿ ಕೂಡ ಕಿತ್ತೆತ್ತಿ ಬಿಸಾಕ. ತಾಯಿ ಕೂಡ ಬೆಕ್ಕ ಜೊತೆ ಆಟ ಆಡ್ತಾ ಇದ್ರೆ, ಹಾಲು ಬಿಟ್ಟಿರೋ ಮಗು ಏನಾರ ಅಂತಾರ? ಅನ್ನಲ್ಲ. ನಾಯಿ ಜೊತೆ ಆಟ ಆಡ್ತಾರೆ, ಅನ್ನಲ್ಲ. ಆಮೇನ್ 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 ಪ್ರೈಸ್ ಲಾರ್ಡ್. ಆ ಟೈಮಲ್ಲಿ ಹಂಗೆ ಬಿಟ್ಬಿಡ್ತಿದ್ರಂತ ತಾಯಿ. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೀಳು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ. ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೀಡು, ಕೊಲೆ, ಮೋಸ, ವಂಚನೆ ಆ 1000 ವರ್ಷ ಆಳ್ವಿಕೆಯಲ್ಲಿ ಇರಲ್ಲ. ಆಮೇಲೆ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನ ಫುಲ್ಲು ಜ್ಞಾನ ತುಂಬಿರ್ತೈತೆ. ಇವಾಗ ಮೋಸ ಎಲ್ಲ ತುಂಬಿದೆ, ಅಜ್ಞಾನ ಎಲ್ಲ ತುಂಬಿದೆ, ಡ್ರಾಪ್ಸ್ ಟೀಚಿಂಗ್ ಎಲ್ಲ ತುಂಬಿದೆ, ದುರ್ಬೋಧನೆ ಎಲ್ಲ ತುಂಬಿದೆ. ಅವಾಗ ಬರೀ ಯೇಸುವಿನ ಜ್ಞಾನನೇ ತುಂಬಿರ್ತದೆ ಭೂಮಿ ಎಲ್ಲ ಫುಲ್ ಆಗಿ. ಆಮೇಲೆ ಮೋಸ ಮಾಡು, ಕೊಲೆ ಮಾಡು, ಸುಳ್ಳು ಹೇಳು, ವ್ಯಭಚಾರ ಮಾಡು, ಅಜೀಸ್ಕೊಳ್ಳೋದು ಒಂದು ಬೋಧನೆ. ಕೊಲೆ ಮಾಡ್ಬಿಟ್ಟು ಹೋಗು, 20,000 ಕೊಡ್ತೀನಿ ಅಂದ್ರೆ ಬೋಧನೆ ತಾನೆ ಅವತ್ತಿರಲ್ಲ. ದೇವ್ರ ಬೋಧನೆ ಕೊಲೆ ಮಾಡಬೇಡ, ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ, ವ್ಯಭಚಾರ ಮಾಡಬೇಡ, ಅತ್ಯಾಚಾರ ಮಾಡಬೇಡ, ವಂಚಿಸಬೇಡ, ಅನ್ಯಾಯವಾಗಿ ನೋಡಬೇಡ, ಅನ್ಯಾಯದನ್ನ ತಿನ್ನಬೇಡ. ದೇವ್ರ ಬೋಧನೆನೇ ಅಡಗಿರ್ತೈತೆ, ಜ್ಞಾನನೇ ಅಡಗಿರ್ತೈತಂತೆ. ಎಂತ ಒಂದು ಸರ್ಕಾರ ಅಲ್ವಾ ಇದು? ಆಮೇನ್. ಪರಲೋಕದ ಸರ್ಕಾರ. ಸಂತೋಷ ಪಡ್ಬೇಕಾದ್ರೆ ಸೇರ್ಬೇಕು. ಯಾರು ಸೇರಲ್ಲ ಅಂತ ಫೀಲ್ ಆಗುತ್ತೋ ಒಪ್ಪಿಸ್ಕೊಡಿ ದೇವ್ರಿಗೆ. ಇವಾಗ ಕಣ್ಮುಚ್ಚಿ, ದೇವ್ರಿ, 1000 ವರ್ಷ ಆಳ್ವಿಕೆ ಮುಗಿಸ್ಬಿಟ್ಟು 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 1000
ನಿನ್ನ ರಾಜ್ಯ ಮಾತಾಡ್ತಾ ನಿನ್ನ ಪರಲೋಕ ರಾಜ್ಯ ಮಾತಾಡ್ತಾ ಸಾವಿರ ವರ್ಷ ಈ ಪ್ರಪಂಚದಲ್ಲಿ 417 ವರ್ಷ ಐಗುಪ್ತ ರಾಜ್ಯ, ಐಗುಪ್ತ ಸಾಮ್ರಾಜ್ಯ, ಅಸಿರಿಯ ಸಾಮ್ರಾಜ್ಯ, ಬಾಬಿಲೋನ್ ಸಾಮ್ರಾಜ್ಯ, ಲೇಖಿಯ ಪೆರ್ಸಿಯ ಸಾಮ್ರಾಜ್ಯ, ಮೊಘಲರ ಸಾಮ್ರಾಜ್ಯ, ಅಮೆರಿಕ ಸಾಮ್ರಾಜ್ಯ, ಪಾರ್ಪರ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ ಆಳ್ತವ ತಮ್ಮ ಇಷ್ಟ ಬಂದಂಗಾಳು ಮನುಷ್ಯರನ್ನ ದಂಡಿಸಿದ್ರು. ಬಂದ ರಾಜರು, ಮಂತ್ರಿಗಳು, ಪ್ರಧಾನಿಗಳು, ಚೀಫ್ ಮಿನಿಸ್ಟರ್ಗಳು, ಎಂಎಲ್ಎಗಳು, ಎಂಪಿಗಳು, ಪ್ರಧಾನಮಂತ್ರಿಗಳು ಮನುಷ್ಯರನ್ನ ಪೀಡಿಸಿದ್ರು, ಬೈದ್ರು, ನಾಶನ ಮಾಡಿದ್ರು, ತಮ್ಮ ಇಷ್ಟಾನುಸಾರವಾಗಿ ನಡೆಸಿಕೊಟ್ರು. ಆದರೆ ನಿಮ್ಮ ನೀನು ಪರಿಶುದ್ಧರಪ್ಪ, ನೀನು ನೀತಿವಂತರಪ್ಪ, ನೀನು ಸತ್ಯ ದೇವರಪ್ಪ, ನೀನು ಅತಿಶಯರಪ್ಪ, ಅದ್ಭುತವಾಗಿ ನಡೆಸಿದೀಯ, ಅತಿಶಯವಾಗಿ ನಡೆಸ್ತೀಯ. 1000 ವರ್ಷ ಆಳ್ವಿಕೆಯಲ್ಲಿ ಸಿಂಹವು ಹುಲ್ಲು ಮೇಯ್ತೇನೆ ಹೇಳಿದೀಯ. ಮೇಕೆ ಜೊತೆಲಿರ್ತದೆ, ಚಿಟ್ಟೆ ಜೊತೆಲಿರ್ತದೆ, ನದಿ ಜೊತೆಲಿರ್ತದೆ. ಮೇಕೆ ಕೂಲಿಯನ್ನು ಏನು ಮಾಡುವುದಿಲ್ಲ, ಅನ್ಯಾಯ ಇರೋದಿಲ್ಲ, ಮೋಸ ಇರೋದಿಲ್ಲ. ದೇವರ ಜ್ಞಾನವೇ ಪ್ರಪಂಚವೆಲ್ಲ ತುಂಬಿರ್ತದೆ. ದೇವರ ರಾಜ್ಯ ಇಲ್ಲಿ ಸ್ಥಾಪಿತವಾಗ್ತದೆ. ಆ ಪ್ರಾರ್ಥನೆ ಕೀರ್ತನೆಗಳು ಮತ್ತಾಯ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ಬಂದಿರೋ ಆ ರಾಜ್ಯ ಆಳ್ವಿಕೆ, ಆತನ ರಾಜನಾಗಿ ನೀನು ಬರ್ತಿ ಅಂತ ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೇವೆ. ಬಾಯಿ ಮಾತುಗಳನ್ನು ಕೇಳಿ ಪ್ರತಿಯೊಬ್ಬರು ಆ 1000 ವರ್ಷ ಆಳ್ವಿಕೆಯಲ್ಲಿ ಪ್ರಥಮ ಪುನರುತ್ಥಾನದಲ್ಲಿ ಸೇರಿ ಆಶೀರ್ವದಿಸಿ ಬಲಪಡಿಸು ಯೇಸುವಿನ ನಾಮದಲ್ಲಿ. ಆಮೆನ್. ಆಮೆನ್.